ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದಾರೆ ಎಲ್ಲರೂ? ಎಂತ ಮಾಡ್ತಿದ್ದೀರಿ ಡ್ಯಾಡಿ ನೀವು? ಇದು ಮಾದೇರ್ ಅಂತ ಹೇಳ್ತಾರೆ, ಅದರದ್ದು ಇದು ಉಂಟಲ್ಲ ಊರು ಅದರ ನೀರು ಕಣ್ಣಿಗೆ ಇರಬೇಕು, ಒಳ್ಳೆಯದು. ನೀವು ಮತ್ತೆ ಕಣ್ಣಿಗೆ ಅದು ಕಡ್ಡಿಯನ್ನು ಕುಟ್ಟಬೇಡಿ ಹೋಗಿ. ಏನಾಗುದಿಲ್ಲ, ಮುಂಚೆಲ್ಲ ಕಣ್ಣಿಗೆ ಇದೇ ಮದ್ದು, ಬೇರೆ ಎಂತೆಲ್ಲ ಹಾಕ್ತಾರ ಅವರಿಗೆ ಗೊತ್ತು. ಇಳಿವ ಎಂತ ಮಾಡ್ತಾರ ಅವರಿಗೆ ಗೊತ್ತು. ಹೋಗ್ತಾರೆ ಒಂದೊಂದು ತರ್ತಾರೆ. ಒಂದು ಕಡೆಯಿಂದ ಊದುದು, ಹೌದಾ? ಅವಾಗ ಇನ್ನೊಂದು ಕಡೆಯಿಂದ ಕಸ ಬರುತ್ತೆ. ಅದು ಇಷ್ಟು ದೊಡ್ಡದಂದಿದ್ದಾರೆ, ಇಷ್ಟು ಚಿಕ್ಕದು ಮಾಡಿ ಮಾಡುದು. ಅದರಲ್ಲಿ ಊದುವಾಗ ನಾಳೆ ಆಗುತ್ತೆ. ಅಪ್ಪೆಲ್ಲಿದ್ದಾರೆ ನಿಂದು? ಇದ್ಯಾರು ಲಿಫ್ಟಲ್ಲಿ? ನೋಡಿ ನೋಡಿ ಅಮ್ಮ ಲಿಫ್ಟಲ್ಲಿ ಓಡುದು. ಅಮ್ಮ ಓಯ್ ಮಹಾರಾಜರೇ, ನೀವೆಂತ ಇಲ್ಲಿ ಫ್ಯಾನ್ ಹಾಕಿ ಕೂತ್ಕೊಂಡಿದ್ದು? ಬ್ರೇಕ್ಫಾಸ್ಟ್ ಮಾಡಲ್ವಾ? ಮಾಡಿಕೊಡು ನೀನು. ಅಂತಲ್ಲ, ಇದು ಮೈಕ್ ಹಾಕಿ ಕೇಳೋದಿಲ್ಲ ಇಲ್ಲಿ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಏನು ಮಾಡ್ತೀಯ ಇವತ್ತು? ಮಾಡಲಿಲ್ಲ, ಇನ್ನೂ ಮಾಡಬೇಕು. ಈಗ ಟೈಮ್ ಆಗಲಿಲ್ಲಲ್ಲ. ಮಾಡು ಬೇಗ. ಆದರೆ ಬನ್ನಿ ನೀವು ಕೂಡ. ಹೋಗುವ. ಇದು ಎಂತ ಮಾಡೋದು ನೋಡ್ಬೇಕೀಗ, ಗೊತ್ತಿಲ್ಲ ನನಗೆ ಏನು ಮಾಡೋದಂತ ಹೇಳಿ. ನಾನು ಐಡಿಯಾ ಮಾಡಲಿಲ್ಲ, ಇನ್ನು ನೋಡ್ಬೇಕು ಏನು ಮಾಡೋದಂತ. ಇನ್ನು ಐಡಿಯಾ ಮಾಡಿಲ್ಲ ಅಂದ್ರೆ ಒಟ್ಟಾರೆ ಏನಾದರೂ ಮಾಡಿ ಹಾಕ್ತೀಯಾ ಅಂತ ಅಲ್ಲ? ಹೌದು, ನೀವು ಬಾರಿ ಒಟ್ಟಾರೆ ಮಾಡಿ ಹಾಕಿದ್ದೀನಿ ನಿಮ್ಗೆ ಇಷ್ಟು ದಿನ. ನಾನು ಒಟ್ಟಾರೆ ತಿಂದಿದ್ದ ನೀವು? ಎಲ್ಲ ಬಾರಿ ಮಾಡಿ ಕೊಟ್ಟಿದ್ದೀಯ ನೀನು. ನೋಡಿ ಅಂತ ಇವರು ಸುಳ್ಳು ಹೇಳುದು. ಇಷ್ಟು ಒಳ್ಳೊಳ್ಳೆ, ನಾನು ಇಷ್ಟು ಒಳ್ಳೊಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಇವರಿಗೆ. ಅಹಂಕಾರ ನೋಡಿ. ಯಾವಾಗ ಮಾಡಿ ಕೊಟ್ಟದ್ದು? ನೀವೇ ಮಾಡಿ, ಹೋಗಿ ಬನ್ನಿ, ನೀವೇ ಮಾಡಿ. ಹೌದು, ಇವರು ಒಳ್ಳೆ ತಂದು ಇಟ್ರೆ ಅಲ್ವಾ ನಾನು ಮಾಡುದು. ಈಗ ನೋಡಿ, ಬಾರಿ ಹುಷಾರು. ಅಲ್ಲಿ ಪ್ಯಾಂಟ್ ತುಂಬಿ ಹೋಗಿದೆ, ಮತ್ತೆ ಎಂತ ಇದು ಮಾಡ್ಬೇಕು? ಪ್ಯಾಂಟ್ರಿ ಎಂತ ತುಂಬಿದೆ ಸಾಮಾನ? ಆಯ್ತು, ನಾನು ಇವತ್ತು ನಿನಗೆ ಇದು ಮಾಡ್ತೀನಿ. ಎಂತ? ಏನು ಗೊತ್ತು, ನಾನು ನಿನಗೆ ಸ್ವಲ್ಪ ಅಮೌಂಟ್ ಕೊಡ್ತೀನಿ, ಒಂದು 500 ರೂಪಾಯಿ ಕೊಡ್ತೀನಿ. ಅದರಲ್ಲಿ ನೀನು ಬ್ರೇಕ್ಫಾಸ್ಟಿಗೆ ಅಲ್ಲ, ಫುಲ್ಲು 2 ಟೈಮ್ ಊಟ, ಮತ್ತೆ 1 ಟೈಮ್ ಬ್ರೇಕ್ಫಾಸ್ಟ್, ಮತ್ತೆ ಸಂಜೆ ಟೀ, ಅದು ಕವರ್ ಆಗಬೇಕು. ನಾನು ಮತ್ತು ನೀವು ಇಬ್ಬರು ಇರುವುದಲ್ಲ ಇಲ್ಲಿ ಮನೆಯಲ್ಲಿ, ಗೊತ್ತಾಯ್ತಲ್ಲ? 8 ಜನ ಇದ್ದೀವಿ ನಾವು. 8 ಜನ 500 ರೂಪಾಯಿ ಇದ್ದು. 500 ರೂಪಾಯಿ ಎಷ್ಟು ಸಾಕು ಅದಕ್ಕೆ? ಎಂತ 2 ಸಲದ್ದು ಊಟ, ಅದಕ್ಕೆ ನಿಮ್ಗೆ ಎಲ್ಲ ನಾನ್ ವೆಜ್ಜೇ ಬೇಕು. ಬ್ರೇಕ್ಫಾಸ್ಟಿಗೆ ಅಷ್ಟೇ, ಅದಕ್ಕೆ ಏನಾದ್ರು ಸೈಡ್ಸ್ ಬೇಕು, ಮತ್ತೆ ಸಂಜೆ ಕಾಫಿ ಆದ್ರೆ ಅದಕ್ಕೆ ಏನಾದ್ರು ಸ್ನಾಕ್ಸ್ ಬೇಕು. ಇದೆಲ್ಲ ನಾವು ಸ್ನಾಕ್ಸ್ ಯಾರಿಗೆ ಬೇಕು? ನನ್ಗಲ್ಲ, ನಿನಗೆ ಬೇಕು. ಅದೆಲ್ಲ ಆಡ್ ಮಾಡಿ ಹೇಳೋದು ನೋಡಿ. ಅದು 500 ರೂಪಾಯಿಲಿ ಎಂತ ಆಗುತ್ತೆ ಇವಾಗ? ಜಾಸ್ತಿ ಕೂಗ್ಬೇಡ, ನನಗೆ 1000 ರೂಪೀಸ್ ಕೊಡ್ತೀನಿ, ಆಯ್ತಾ? ಅದರಲ್ಲಿ ನೀನು ಎಲ್ಲ ಮ್ಯಾನೇಜ್ ಮಾಡಬೇಕು. ಪ್ಲಸ್ ಒಂದು ಸ್ವೀಟ್ ಬೇಕು ನನಗೆ. ನೀನೆಂತ ಬಿಡುವ? ಯಾವ್ದು ಪಾಯಸ ಆಗುತ್ತೆ? ನಾನು ಡೈಲಿ ಹೇಗೆ ಮಾಡ್ತೀನಿ ನೋಡಿ, ಅಷ್ಟೇ ಮಾಡುದು. 1000 ರೂಪೀಸ್ ಕೊಡಿ ಇಲ್ಲಿ. 1000 ನಾನು ಕೊಡ್ತೀನಿ, ಅದೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ. ನಿಮಗೆ ಮೃಷ್ಟಾನ್ನ ಭೋಜನ ಮಾಡಿ ನೋಡು, ನೀನು ಮೃಷ್ಟಾನ್ನ ಭೋಜನ ನೋಡ್ತೀನಿ ನಾನು. ಬನ್ನಿ. 1000 ರೂಪೀಸ್ ಅಲ್ಲಿ ಆಗುದಿಲ್ವಾ? ಆಗುತ್ತಲ್ಲ? ಜಾಸ್ತಿ ಆಯ್ತು ಅದು 1000 ರೂಪೀಸ್. ಉಳಿದದಲ್ಲಿ ನಿಂಗೆ ಟಿಪ್ಸ್ ತಡೀರಿ. ಇದು ಲೆಕ್ಕ ಮಾಡಿದ್ರೆ ಆಯ್ತು, ಇವತ್ತಾಗ್ಲಿಕ್ಕಿಲ್ಲ. ಇದು ಮೀನಿಗೆಲ್ಲ ಎಷ್ಟಿರುತ್ತೆ? ಮೀನಿಗೆ 100 ರೂಪಾಯಿ. 100 ರೂಪಾಯಿಗೆ 10 ಬಂಗಡೆ ಸಿಗುತ್ತೆ. ಅದು ಇದು ನೀವೇ ಹೋಗಿ ಹಿಡಿದಿದ್ದು ಸಿಗ್ಬೇಕು ಅಷ್ಟೇ. ನೋಡಿ, ಕರೆಂಟ್ ಹೋಯ್ತು. ಹೀಗೆ ಆಗುದು, 5 ನಿಮಿಷಕ್ಕೆ ಕರೆಂಟ್ ಹೋಗುತ್ತೆ. ಇದು ತುಂಬ ನಮಗೆ ಪ್ರಾಬ್ಲಮ್ ಆಗ್ತಾ ಉಂಟು. 4-5 ದಿನ ಆಯಿತು. ಈಗ ಮೇಂಟೆನೆನ್ಸ್ ಅಂತ 1 ದಿನ ಹೋದ್ರೆ, ಈಗ ನೋಡಿ ಮಳೆ ಉಂಟಾ? ಏನಿಲ್ಲ, ಫುಲ್ ಸುಮ್ಮನೆ ತೆಗಿಯೋದು. ಸುಮ್ಮನೆ 5 ನಿಮಿಷ ಟಕ್ ತೆಗೆದು ಟಕ್ ಕೊಡೋದು, ಟಕ್ ತೆಗೆದು ಟಕ್. ಕೇಳಿದ್ರು ಉಂಟು ಫೀಡರ್ ಆಫ್ ಇದಾಗಿದೆ, ಪ್ರಾಬ್ಲಮ್ ಆಗ್ತಾ ಉಂಟು. ಎಲ್ಲ ಅಪ್ಲಯನ್ಸಸ್ ಪ್ರಾಬ್ಲಮ್ ಆಗುತ್ತೆ ಇದರಿಂದ. ಇನ್ವರ್ಟರ್ ಚಾರ್ಜ್ ಆಗ್ಲಿಕ್ಕೂ ಬಿಡ್ತಾ ಇಲ್ಲ. ಏನು ಫೋನ್ ಮಾಡಿದ್ರು ಫೀಡರ್ ಆಫ್ ಆಗಿದೆ ಮೇಡಮ್, ಫೀಡರ್ ಆಫ್ ಆಗಿದೆ ಅಂತ ಹೇಳಿ ಅದೊಂದೇ ಇದು ಕೊಡೋದು. ತುಂಬ ಕಷ್ಟ ಆಗಿದೆ ಇಲ್ಲಿ. 3-4 ದಿನ ಆಯಿತು. ನೈಟೆಲ್ಲ ನಮಗೆ 2 ದಿನ ನಿದ್ದೆನೇ ಇರಲಿಲ್ಲ ನೈಟ್. ಮತ್ತು ನಾವು ನಿನ್ನೆ ಜೈಗೆ ಅದಕ್ಕೆ ಅವರಿಗೆಲ್ಲ ಕಾಲ್ ಮಾಡಿ ಎಲ್ಲ ಇದು ಮಾಡಿದ್ವಿ. ಮತ್ತು ನಿನ್ನೆ ಸ್ವಲ್ಪ ಇಡೀ ದಿನ ಸ್ವಲ್ಪ ಕೊಟ್ಟರು. ಆದರೆ ನೈಟ್ ಆಗುವಾಗ ಸ್ಟಾರ್ಟ್ ಮತ್ತೆ ಅದೇ ತೆಗೆಯುವುದು ಕೊಡೋದು, ತೆಗೆಯುವುದು ಕೊಡೋದು. ಸರಿ ಮಾತಾಡಿದ್ರೆ ಸ್ವಲ್ಪ ಹೊತ್ತು ಸಿಕ್ತು ನಮಗೆ ಕರೆಂಟ್. ಇಲ್ಲ ಅದು ಕೂಡ ಇಲ್ಲ. ತುಂಬ ಕಷ್ಟ ಆಗಿದೆ ಸತ್ಯ. ನನಗೆ ಕೆಲವೊಮ್ಮೆ ಆಗುತ್ತೆ, ಯಾಕೆ ಇಲ್ಲಿ ಮನೆ ಮಾಡಿದ್ವಿ ಅಂತೇಳಿ. ಇಷ್ಟು ವರ್ಸ್ಟ್ ಆ ವರ್ಷ ಎಲ್ಲ ಇರಲಿಲ್ಲ. ಇದೇ ಇದು ಈ ವರ್ಷ ತುಂಬ ಕಷ್ಟ. ಯಾಕಂದ್ರೆ ಮೊದಲು ಮೇಂಟೆನೆನ್ಸ್ ಮಾಡಲ್ಲ ಏನು ಕೂಡ. ಲಾಸ್ಟ್ ಮಳೆ ಬರುವಾಗ ಅವಾಗೆಲ್ಲ ಇದು ಜೀವ ಆಗ್ತಾರೆ ಅವರೆಲ್ಲ. ತುಂಬ ಕಷ್ಟ ಆಗಿದೆ ಸಂತೆ. ಎಂತ ಮಾಡಿ ಎಲ್ಲಾದರೂ ಇದಕ್ಕೆ ಕಂಪ್ಲೇಂಟ್ ಎಲ್ಲ ಕೊಡ್ಬೇಕಂತೇಳಿ ಎನಿಸಿದ್ದೀವಿ ನಾವು. ನೋಡ್ಬೇಕು ಏನು ಮಾಡೋದು ಅಂತೇಳಿ. ಓಕೆ, 1000 ಕೊಡ್ತೀನಿ, ತಗೋ. ಕೊಡಿ ಇದರಲ್ಲಿ ನಾನು ಹೋಗಿ ನೋಡ್ತೇನೆ ನಿಂಗೆ.
ಇದರಲ್ಲಿ ನಾನು ಒಂದು 500ರಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ, ಉಳಿದದ್ದು 500 ಒಳಗೆ. ಫುಲ್ ಆಗಬೇಕು. ಹಾಂ, ಫುಲ್ ಉಳಿದದ್ದೆಲ್ಲ ನನಗೇನೆ, ಅದರಲ್ಲಿ ನೀವು ಕೇಳಲಿಕ್ಕಿಲ್ಲ ವಾಪಸ್. ಅದು ನಿಮಗೆ ಟಿಪ್ಸ್ ತಗೋ. 500 ಖಡಕ್ ನೋಡಿ. ಊಟ ಒಳ್ಳೇದಿಲ್ಲದಿದ್ರೆ, ಊಟ ಯಾವಾಗಲೂ ಒಳ್ಳೇದಿಲ್ಲ ಊಟ ನಿಮಗೆ ಒಳ್ಳೇದಿಲ್ಲ ಕೊಟ್ಟಿದ್ದೀನ. ಅಂದ್ರೆ ವೆರೈಟಿ ಬೇಕು. ಮೃಷ್ಟಾನ್ನ ಅಂತ ಹೇಳಿದ್ದೀನಿ. ಅದೇ ಹೇಳಿದ್ದು ನಾನು. ನೆನ್ಪಿಡಿ, ಮೃಷ್ಟಾನ್ನ ಭೋಜನ. ವೆರೈಟಿ ಇದು ನಿಮಗೆ. ಬನ್ನಿ, ನಿಮಗೆ ಒಳ್ಳೆ ಊಟ ಆದರೆ ಸಾಕಲ್ಲ. ಸಾಕು. ಊಟ, ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್ ಎಲ್ಲ ಅಷ್ಟು ಸಾಕು. ಬನ್ನಿ. ಈಗ ಅಮ್ಮ, ನಿಮ್ಮ ಮಗ ಇವತ್ತು ನನಗೆ 1,000 ರೂಪಾಯಿ ಕೊಟ್ಟಿದ್ದಾರೆ. ಹಾಂ, ನಾನು ಬೆಳಿಗ್ಗೆಯಿಂದ ರಾತ್ರಿ ತನಕ ಅವರಿಗೆ ಮೃಷ್ಟಾನ್ನ ಭೋಜನ ಮಾಡಿ ಕೊಡ್ಬೇಕಂತೆ 1,000ದ ಒಳಗೆ. ಭರ್ಜರಿ ಊಟ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಊಟ ಎಲ್ಲರಿಗೂ 8 ಜನಕ್ಕೆ 1,000ದ ಒಳಗೆ ಆಗ್ಬೇಕಂತೆ. ಆಗುತ್ತಲ್ಲ? ಅದರಲ್ಲಿ ಮಟನ್, ಚಿಕನ್, ಫಿಶ್ ಇರ್ಬೇಕು. ಎಂತದು ಇದ ಮಟನ್, ಚಿಕನ್, ಫಿಶ್? ಹೌದು. ಮೃಷ್ಟಾನ್ನ ಅಂದ್ರೆ ಹಾಗೆ. 1,000ದಲ್ಲಿ ಮಟನ್ ಸಹ ಬರ್ಲಿಕ್ಕಿಲ್ಲ. ಹೌದು, ಅದೇ ಬರುತ್ತೆ. ಹೇಗೆ ಬರ್ತದೆ? 800 rupees kg ಮಟನಿಗೆ. 1 kg ಸಾಲ್ತದ? ಅರ್ಧ ಕೆಜಿ ಸಾಕು, ನನಗೆ ಸಾಕು. ಮತ್ತೆ ನಾವೆಂತ ತಿನ್ನೋದು? ನೀವು ಅದ್ರದ್ದು ಸಾಂಬಾರ್ ಕುಡಿ. ಇಡೀ 8 ಜನರಿಗೆ 1,000 ರೂಪಾಯಿ ಒಳಗೆ ಜಾಸ್ತಿನೇ ಆಯ್ತು ಅಂತ ಹೇಳಿದ್ರು. ನನ್ಗೆ ಗೊತ್ತಿಲ್ಲ, ನಾನು ಮಂಗ ಆಗ್ಲಿಲ್ಲ ಅಲ್ಲ. ಮತ್ತೆ ಮುಂಗಣೆ ಆದಿ ನೀನು. ಎಂತ ಮಂಗ. ನಾನು ಇದರಲ್ಲಿ ಈಗ ಉಳಿತದೆ ನನಗೆ ಅಂತ ಎನಿಸಿದ್ದು. ಇಲ್ಲ ಉಳಿತದ ಅದ್ರಲ್ಲಿ ಆರಾಮ್ಸೆ. ಅವ್ರಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಉಳಿತದ. ನೀನು ನೋಡು, 1,000ದಲ್ಲಿ ಮಟನ್ ನಮಗೆ 2 ಹೊತ್ತು. ಮಟನ್ ನಾನು ಮಾಡುದಿಲ್ಲಮ್ಮ, ಫಿಶ್ ಏನಾದ್ರು ತರ್ತೀನಿ ಅಷ್ಟೇ. ಫಿಶ್ಗೆ ಸಹ ಉಂಟು ಅಷ್ಟೇ ರೇಟ್ ಈಗ. ಫಿಶ್ ಈಗ 100 ರೂಪಾಯಿಗೆ 10 ಬಂಗಡೆ ಸಿಗುತ್ತೆ. ಅದು ಓಬಿರಾಯನ ಕಾಲದಲ್ಲಿ. ಅವನ ಕಾಲದಲ್ಲಿ ಕೂಡ ಸಿಗ್ತಿರ್ಲಿಲ್ಲ, ಈಗ ಸಿಗುತ್ತೆ. ನಂಗೆ ಗೊತ್ತಿಲ್ಲ, ನಾನು ಮಂಗ ಆಗ್ಲಿಲ್ಲ. ಇಲ್ಲ ಮಾರೈತಿ, ಇವರು ಹೇಳಿದ್ರು 1,000 ರೂಪಾಯಿದಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಆಗುತ್ತೆ. ಸ್ವಲ್ಪ ಜಾಸ್ತಿ ಕೇಳು. ಅದು 1,000 ಜಾಸ್ತಿ. ಅದು ರಾತ್ರಿ ಅವರಿಗೆ ಸ್ವಲ್ಪ ಹಾಕ್ಲಿಕ್ಕೆ ಹೇಳ್ತಾ ಇರೋದು, ಆಯ್ತಾ? ನೋಡ, ನಮ್ಮ ಇದ್ರಲ್ಲಿ ಅಡ್ಜಸ್ಟ್ ಮಾಡೋಣ ನಾವು ಏನಾದರೂ ಮಾಡಿ. ಓಕೆ, ಈಗ ಇವತ್ತು ಅವರಿಗೆ ನಾನು ಒಟ್ರಾಸಿ ಮಾಡಿ ಕೊಡೋದಂತೆಲ್ಲ ಬೆಳಿಗ್ಗೆ ಎದ್ದು. ನೀವು ನೋಡ್ತೀರಲ್ವಾ, ಫ್ಲೋರ್ ಖಾಲಿ ಆಗಿದೆ. ಫ್ಲಾರ್ ಆಯ್ತಪ್ಪ. ಇಂಗ್ಲೀಷ್ ಮೀಡಿಯಂ ಹೋಗುವವರಿಗೆಲ್ಲ ಗೊತ್ತು, ನಮಗೆಲ್ಲ ಎಂತ ಗೊತ್ತು, ನಾವು ಹಾಗೆ ಹೇಳೋದು. ನೆಲ ಗೊತ್ತು ನನಗೆ. ಹಾಂ, ಈಗ ಫ್ಲಾರ್ ಖಾಲಿ ಆಗಿದೆ, ತರಬೇಕು. ಲಿಸ್ಟಲ್ಲಿ ಬರೆದಿಡಿ. ಗೋಧಿ ಹಿಟ್ಟು. ಮತ್ತೆ ಹೇಳಲಿಲ್ಲ ಅಂತ ಹೇಳ್ಬೇಡಿ ನನಗೆ. ನೀವು ಸೈಡ್ ಹೋಗಿ ಇಲ್ಲಿಂದ. ಕೈಯಲ್ಲಿ ಅಂತ ನೋಡಿ ಫಸ್ಟಿಗೆ. ಹೌದಪ್ಪ. ಓಕೆ, ಈಗ ಇದ್ರದ್ದು ಲೆಕ್ಕ ಮಾಡಿ ನೋಡಿ ಎಷ್ಟು. ಅಯ್ಯೋ ಶನ, ನಾನಿದು ಎಷ್ಟು ಇಟ್ಟೆ? ಒಂದು 300 grams ಉಂಟು ಅಂತದಲ್ಲಿ. ಹಾಂ, ಮತ್ತೆ ಅಂದ್ರೆ ಒಂದು 30 ರೂಪಾಯಿ. 2 ಮೊಟ್ಟೆ 50 ರೂಪಾಯಿ. 30 ರೂಪಾಯಿ ಪ್ಲಸ್ 20, 50. ನನಗೆ ಮೋಸ ಮಾಡಬೇಡಿ, ನನಗೆ ಒಂದು ಕೂಡ ಗೊತ್ತಿಲ್ಲ ಅಂತ ಹೇಳಿ. 2 ಸಾವಿರ ಜಾಸ್ತಿ, ಒಂದು 40 ರೂಪಾಯಿ ಆಗುತ್ತೆ ಅಷ್ಟೇ. ಹಾಂ, ಸ್ವಲ್ಪ ಚಿಲ್ಲಿ 2 ರೂಪಾಯಿ, ಕೊತ್ತಂಬರಿ 45, ನೀರುಳ್ಳಿ ಒಂದು. ಅದು ಒಂದು ಉಂಟು ಅದರಲ್ಲಿ. ನಾನು ಹಾಕ್ಲಿಲ್ಲ ಎಲ್ಲ. 50 ರೂಪಾಯಿ. ಈಗ ಕರೆಕ್ಟ್ 50 ರೂಪಾಯಿ ಆಯ್ತು. ನನಗೆ ಮೋಸ ಮಾಡಿದರೆ ಹೇಳಿ ಆಯಿತಾ, ನೀವು ಕಮೆಂಟ್ ಮಾಡಿ. ನನಗೀಗ ನಿಜವಾಗ್ಲೂ ಗೊತ್ತಾಗೋದಿಲ್ಲ, ಎಲ್ಲ ಅವರೇ ತರುವುದಲ್ಲ. ಒಳ್ಳೆಯದಾಗುತ್ತೆ ಅವರಿಗೆ. ನನಗೆ ಮಂಗ ಮಾಡಲಿಕ್ಕೆ ಇಲ್ಲಿ ಮೊದಲಿಂದ ಕೂಡ ಅವ್ರದ್ದು ಅಭ್ಯಾಸನೇ ಅದು. ಮಂಗ ಮಾಡಿ 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 ನನ್ನನ್ನು ಒಳಗೆ ಹಾಕಿದ್ರು. ಈಗ ಮಂಗ ಹಾಂ, ನಾಚಿಕೆ ಬಾಣ ಮುಗಿಯೋದಿಲ್ಲ. ಓಕೆ, ಈಗ ಸಾಲ್ಟ್ ಹಾಗೂ ಶುಗರ್ ಟೋಟಲ್ ಒಂದು 100 ರೂಪಾಯಿ ಇಡಿ. ಆಯಿತು, ಇನ್ನು ಹೋಗಿ. 100 ರೂಪಾಯಿ ಜಾಸ್ತಿ ಆಗುತ್ತೆ, ಬೇಕಾ? ಗ್ಯಾಸ್ ಎಣ್ಣೆ ಎಲ್ಲ ಇಡುವ 100 ರೂಪಾಯಿ. 100 ರೂಪಾಯಿ ಕೊಡ್ತೀನಿ, ಹೋಗಿ. ಇವತ್ತು ಬ್ರೇಕ್ಫಾಸ್ಟ್ ಇದ್ದು 100 ರೂಪಾಯಿ ಖರ್ಚು. ಮತ್ತೆ ಇದು ಕಾಫಿ ಎಲ್ಲ ಮಾಡ್ಲಿಕ್ಕಿಲ್ವಾ? ಖಾಲಿ ಆಗಿದೆ ಶುಗರ್. ಈಗ ಚಪಾತಿ ಮಾಡಲಿಕ್ಕೆಲ್ಲ ಟೈಮ್ ಇಲ್ಲದಿದ್ದರೆ ಈ ರೀತಿ ನೀವು ಬೇಗ ಬೇಗ ಮಾಡ್ಬೋದು. ಇದರಲ್ಲಿ ಎಣ್ಣೆದೆಲ್ಲ ಲೆಕ್ಕ ಬಿಡಿ ಆಯಿತಾ, ಹೇಳಿಬಿಡಿ ಅವರಿಗೆ. ಮತ್ತು ಸ್ವಲ್ಪ ಹಾಲು ಹಾಕೋಣ ಆಯಿತಾ.
ಇದರದ್ದೆಲ್ಲ ಹೇಳೋದು ಬೇಡ. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿದರೆ ಆಯಿತು. ಓಕೆ, ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದು ಬಿಡೋಣ. ತೋರ್ಸ ಮಂಗ ನೋಡು, ಸೈಡಿಗೆ ಹೋಗಿರುತ್ತದು. ಅದು ಬೇಕಾಗುವಾಗ ಹಾಗೆ ಆಗೋದು ಯಾವಾಗಲೂ. ಓಕೆ, ಬ್ರೇಕ್ಫಾಸ್ಟ್ ರೆಡಿ. ಚಟ್ನಿ ಎಲ್ಲ ಮಾಡಲಿಲ್ಲ, ಬಜೆಟ್ ಇಲ್ಲ ಇವತ್ತು. ಇದೇ ನಾನು ಮೃಷ್ಟಾನ್ನ ಭೋಜನದ ಫಸ್ಟ್. ಮಾರ್ನಿಂಗ್ ಅಮ್ಮ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಆದರೆ ಏನಾದರೂ ಡಿಪ್ ಬೇಕಿತ್ತು. ಕಾಫಿಯಲ್ಲಿ ಡಿಪ್ ಮಾಡಿ. ಬ್ಲ್ಯಾಕ್ ಕಾಫಿ. ಇದೇನು ಖಾರೆ ಮಂಗ ತಿನ್ನ ಮಂಗ. ಗುಡ್ ಮಾರ್ನಿಂಗ್ ಅಂತ. ಗುಡ್ ಮಾರ್ನಿಂಗ್. ಈಗ ಎದ್ದಿದ್ದ? ಓಕೆ, ಇವಾಗ ಬ್ರೇಕ್ಫಾಸ್ಟ್ ಇದಾಯಿತು. ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡೋಣ ಅಂಥೇಳಿ. ಊಟಕ್ಕೆ ಈಗ ನಾರ್ಮಲಾಗಿ ಮೀನು ಅದು ಇದು ಮಾಡ್ತೀವಲ್ವ ನಾವು, ಹಾಗೆ ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಬಜೆಟ್ ಒಳಗೆ ಯಾವುದು ಮೀನು ಸಿಗುತ್ತೆ ಅದನ್ನು ತಂದು ಮಾಡೋದು ಇವತ್ತು. ಅದರಲ್ಲಿ ಕೂಡ ಒಂದು ಪ್ರಾಬ್ಲಮ್ ಉಂಟು, ಅದು ಒಳ್ಳೆಯದು ತಗೋತುಂಟು. ಅವ್ರು ದೊಡ್ಡ ದೊಡ್ಡ ಮೀನು ಯಾವುದು ತಿನ್ನೋದಿಲ್ಲ, ಎಲ್ಲ ಚಿಕ್ಕ ಚಿಕ್ಕ ಮೀನೇ ಸ್ವಲ್ಪ ಬಜೆಟ್ ಒಳಗೆ ತಿನ್ನೋದು, ಹಾಗೆ ಅದು ನನಗೆ ಸರಿಯಾಗುತ್ತೆ. ಓಕೆ, ಇವರು ಬುಟ್ಟಿ ಎನ್ನುವವರು ನಮಗೆ ಬೇಕಾಗಿದ್ದು ಏನಾದರೂ ಡಿಸೈನ್ ತೋರಿಸಿದರೆ ಏನದು ಕೊಡ್ತಾರೆ ನಮಗೆ. ನಾವು ಯಾವಾಗಲೂ ಇವರ ಹತ್ರ ಹೇಳೋದು. ಹಾಗೆ ಇವತ್ತು ಬಂದಿದ್ದಾರೆ. ನಮಗೆ ಅದು ಇವತ್ತು ನಾನು ಒಂದು ಅಮ್ಮ ಯಾವುದು ಪಾಯಸದಲ್ಲಮ್ಮ, ಸಾರ್ನದೆಡ್ಡೆ ಪಾಯಸ ಅಂತ ಹೇಳ್ತೇವೆ ನಾವು, ಅದರದ್ದೊಂದು ಮಾಡಲಿಕ್ಕೆ ಹೇಳಿದ್ದಾರೆ. ಮತ್ತು ಒಂದು ಬುಟ್ಟಿ, ಮತ್ತು ಇನ್ನೊಂದು ನಾನು ಡಿಸೈನ್ ತೋರಿಸ್ತೀನಿ, ಅದು ಅವರಿಗೆ ಮಾಡಲಿಕ್ಕೆ ಗೊತ್ತುಂಟ ನೋಡಬೇಕು. ಸಾರ್ನದೆಡ್ಡೆದ ಒಂಜಿ ಒಂಜಿ ಬೊಕ್ಕ ಒಂಜಿ ಬೇತೆ ನಮ್ಮನೆಡು ಸಾರದಡ್ಡೆ ಟೆಂಚಡಿ ಸರಿ ಕುಡುಪು. ಓಕೆ, ಇವಾಗ ಹೊರಟ್ವಿ ನಾವು. ಅವರಿಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಕೊಟ್ಟು ಬಂದ್ವಿ. ನಾವದು ಪಾಯಸದೊಂದು ಬೇಕಂತ ಹೇಳಿದ್ದು, ಅದು ಅವರ ಹತ್ರ ಅದು ಬಳ್ಳಿ ಸಿಗಲಿಲ್ಲ ಅಂತ ಇವತ್ತು. ಹಾಗೆ ಅವರು ಬೇರೆ ಬುಟ್ಟಿ ಮಾಡಿ ಕೊಡ್ತೀನಿ ಅಂತ ಹೇಳಿದರು. ಆ ಪಾಯಸದ್ದು ನಮ್ಮ ಹತ್ರ ಒಂದು ಉಂಟು, ಅದು ಮಾಡೋಣ. ನನಗೆ ಇವತ್ತು ಯಾಕೆ ಅದು ಮಾಡಬೇಕಂತೇಳಿ ಉಂಟು. ಇವರಿಗೆ ಅವರಿಗೆ ಕೂಡ ಇಷ್ಟ ಅದು ಪಾಯಸ, ಹಾಗೂ ಅವರಿಗೆ ಅದು ಒಳ್ಳೆ ಭೋಜನ ಬೇಕಂತಲ್ಲ ಇವತ್ತು. ಹಾಗೆ ನೋಡೋಣ ಅದು ಮಾಡೋದಂತೇಳಿ ಎನಿಸಿದ್ದೆ ನಾನು ಹೇಳು. ಗುಳಿ ಅಂಕಿ ಇದೆ. ಹಾಂ, ಓಕೆ. ಈಗ ನೋಡೋಣ, ಮೀನು ತರಲಿಕ್ಕೆ ಫಸ್ಟ್ ಹೋಗೋಣ, ಮೀನು ಯಾವ್ದು ಸಿಗುತ್ತೆ ಅಂತೇಳಿ. 650ಗೆ ಬಂಗಡೆಗೆ ಮುನ್ನೂರು. ದೊಡ್ಡ ಮೀನು ತಗೋ, ದೊಡ್ಡ ಮೀನು. ದೊಡ್ಡ ಮೀನು ನೀವು ತಿನ್ನೋದಿಲ್ಲಲ್ಲ, ಸುಮ್ಮನೆ ಎಂತ ನೀವು ಪರವಾಗಿಲ್ಲ, ಸುಮ್ನೆ- ನೀನು ತಗೋ ಇದೆಲ್ಲ ತಗೋ. ಹಾಂ, ಕಾಸ್ಟ್ಲಿ ಕಡಿಮೆದು ಬೇಕಾ? ಹೌದು, ಅದೇ ಯಾವ್ದು ತಗೊಳ್ಳೋಣ? ಬೂತಾಯಿ ತಗೊಳ್ಳೋಣ. ಬೂತಾಯಿಗೆ ಬೂತಾಯಿ ಐತಿಯೇ ಬರ ಅದೇ ಬಂಗಡೆ ತಗೊಂಡಿದ್ದೆ. ಒಂದು 5ಗೆ ರಯಾ ಒಂದೇ ಕಮ್ಮಿ ಮಾಡ್ತಲ್ಲ. ಬಜೆಟ್ ಉಂಟು ಇಲ್ಲಿ. ಹೌದಾ? ಅವಳು ಈಗ ನಾನು ನೋಡಿ ನಿಂತುಗಡೆ ಹೌದಾ? ಅವಳು ಯಾವಾಗ ನೋಡ್ತಾಳೆ. ಹೌದಾ? ಸೊ ಈಗ ಹೇಳಿದ ಅವಳು ಹೌದೌದು. ಬ್ಯಾಂಗ್ಳೂರ್ ಅಂತ ಅಲ್ಲ, ಪ್ರಿಯಾ ಮೀನು ತಗೊಂಡಾಯ್ತಲ್ಲ. ಮೀನಿಗೆ ರೇಟ್ ಯಾರು ಜಾಸ್ತಿ. ಒಗೆದ್ರ ಮಮ್ಮಿ? ಇವರು ಎಂತ ಹೇಳಿದ್ರು ಅಮ್ಮ? ಮೀನಿಗೆ ಎಷ್ಟು ಅಂತ ಹೇಳಿದ್ದು ಇವರು? ಬಂಗಡೆಗೆ 100 ರೂಪಾಯಿಗೆ ಎಷ್ಟು ಬಂಗಡೆ ಸಿಗುತ್ತೆ ಹೇಳಿದ್ದು? ಬಂಗಡೆ ಇದೆಷ್ಟು? 360 ರೂಪಾಯಿ. ಅದಲ್ಲಿ ಕಲ್ಲ 160ಕ್ಕೆ ಎಷ್ಟು 6 ಏನು ಇರುವುದು. ಅದೇ 360ಕ್ಕೆ 6 ಬಂಗಡೆ ಸಿಕ್ತು ನೋಡಿ. हाँ, प्रिया। ಮೋಸ ಮಾಡುದು. ಆಯ್ತಲ್ಲ. चीटिंग करता है तू, चीटिंग करता है तू। ಮೀನು ತಗೊಂಡಾಯ್ತಲ್ಲ, ಈಗ ಚಿಕನ್ ತಗೊಳ್ಳಿ ಉಂಟು. ಮತ್ತೆ ನನಗೆ ಸ್ವಲ್ಪ ಫ್ರೂಟ್ಸ್ ಬೇಕು, ಆಯ್ತಾ? ನೋಡಿ ಇಲ್ಲಿ ಬಾಣಲೆ ಉಂಟು. ಫ್ರೂಟ್ಸ್ ಬೇಕು. ಫ್ರೂಟ್ಸ್ ಬೇಡ, ನೀವು ಬನ್ನಿ. ಫ್ರೂಟ್ಸ್ ತಿಂದ್ರೆ ಒಳ್ಳೇದಲ್ಲ. ಅದು ಬ್ಲ್ಯಾಕ್ ಗ್ರೇಪ್ಸ್ ನೀವು ಬನ್ನಿ, ಜ್ಯೂಸ್ ಮಾಡಿ ಕೊಡಿ ನನಗೆ. ಆ, ಅರೇಬಿಯನ್ ನಾನು ತಗೊಳ್ತೀನಿ, ಅದು ನನ್ನ ಕಡೆಯಿಂದ. ಅದಿಲ್ಲ, ನಾನು ಇವತ್ತಿದ್ದೆಲ್ಲ ನಂದೆ ಅಲ್ಲ. ಏದು ಗ್ರೇಪ್ಸ್? ನೀನಲ್ಲಿ ಮಾತಾಡಿದ್ದು ಕೇಳೋದಿಲ್ಲ ಮಂಗ. ಇದೊಂದು ಕೆಜಿ ಕೊಡ್ಲಿ. ತಗೋ ಬಜ್ಜ. ಬಜ್ಜಿಗೆ ಮೀನು ಹಾಕಲಿಕ್ಕೆ ಪಾತ್ರೆ ತರಲಿಕ್ಕೆ ಹೇಳಿದ್ರು.
ಆ ಮಂಗ ಪಾತ್ರೆ ಅಲ್ಲಿ ಬಿಟ್ಟು ಅವನು ಬಂದಿದ್ದಾನೆ. ಈಗ ಅವನ ತೊಡೆ ಮೇಲೆ ಕೊಡು. देखा आपने लापरवाही का नतीजा है. ಒಂದು ಕೆಜಿ ಅದಕ್ಕೆ ಇಷ್ಟು ದೊಡ್ಡ ಪಾತ್ರೆ. 100 ರೂಪಾಯಿ ಲಾಸ್ ಆಯಿತು. 51 kg ಹೇಳಿದ್ದು. मतलब ये जो फिर वही बात आ जाएगी, ये जो गरीब हो ना आदमी, यो साला अपनी आदत से गरीब हो. 2 ಕಿಲೋ ಬಾ ಹೋಗುವ ಆಯ್ತಲ್ಲ. ಕಿಟ್ಲೆ 350 ಬೆಲೆಗೆ ಮಸ್ಲಿ. ಎಷ್ಟು? 450 ಆಯಿತು. ಹಾಂ, ಬೆಳಿಗ್ಗೆದು ಹಿಡಿಲಿಲ್ಲಲ್ಲ ನೀವಿನ್ನು? ಬೆಳಿಗ್ಗೆದ್ದು ಎಷ್ಟಾಗುತ್ತೆ ನೋಡೋಣ ಮತ್ತೆ. ಓಕೆ, ನಾವು ಬರುವಾಗ ಇವರದ್ದು ಸ್ವಲ್ಪ ಆಗಿದೆ ನೋಡಿ, ಇಷ್ಟಾಗಿ ಆಗ್ತಾ ಬಂತು. ಓಕೆ, ಮೀನು ಕ್ಲೀನ್ ಮಾಡಲಿಕ್ಕೆ ನನ್ನ ಹಸ್ಬೆಂಡಿಗೆ ಕ್ಲೀನ್ ಮಾಡ್ತಾ ಇದ್ದಾರೆ, ಅವರಪ್ಪ ಮಾಡಿಕೊಡ್ತಾರೆ. ಮೀನೊಂದಾಯಿತು. ಮೀನೀಗ ಮಸಾಲ ಹಾಕಿ ಫ್ರೈ ಮಾಡ್ತೀನಿ, ಹಾಗೂ ಏನಾದರೂ ಸಾರು ಮಾಡ್ತೀನಿ. ಮಧ್ಯಾಹ್ನದ್ದು ಮುಗೀತದೆ. ಪಪ್ಪಾಯ ಅಲ್ಲ, ಕೋಕೋ ಇದು. ಅದು ನಾನು ನಿನ್ನೆ ತಿಂದಿದ್ದು, ಚೆನ್ನಾಗಿದೆಲ್ಲ. ಕೊಟ್ಟಿದ್ದು ಒಳ್ಳೇದು. ನನಗೆ ಮತ್ತೆ ಓಪನ್ ಮಾಡಬೇಕಿತ್ತು. ಕೈ ಕಾಡ್ತೈತೆ ಓಕೆ, ಇವಾಗ ಫಸ್ಟಿಗೆ ಮಸಾಲ ತೆಗಿಯೋಣ ಮೀನಿಗೆ. ಇದು ಮನೆಯಲ್ಲೇ ಮಾಡಿದ್ದು ಚಿಲ್ಲಿ ಪೌಡರ್ ನಾವು, ಹಾಗಾಗಿ ನಾನು ಗ್ರೈಂಡ್ ಮಾಡಿ ಹಾಕಬೇಕಂತ ಎನಿಸಿದ್ದೆ, ಆದರೆ ಕರೆಂಟ್ ಇದ್ದು ಗೊತ್ತುಂಟಲ್ಲ ನಿಮಗೆ, ಈ ಕರೆಂಟೇ ಇಲ್ಲ, ಎಂತ ಮಾಡೋದು ನಾವು ಹೇಳಿ. ಹಾಗೆ ಹೀಗೇ ಮಸಾಲ ಹಾಕ್ತಾಯಿದ್ದೀನಿ. ಬನ್ನಿ ಬನ್ನಿ. ಯಾರು ಬರಲಿಲ್ಲ. ಅವನು ಮಲಗಿದ್ದಾನೆ ಇರ್ಬೋದು. ಓಕೆ, ಇವಾಗ ಇದು ಇದಕ್ಕೆ ಯಾವುದಕ್ಕೆ ಎಂತದ ಸಾರಿಗೆ. ಓಕೆ, ಈಗ ಇದು ನಾನು ಸ್ವಲ್ಪ ಬೇರೆ ರೀತಿ ಇದು ಮಾಡ್ತಾ ಇದ್ದೀನಿ. ಎಂತ ಹೇಳ್ತಾರೆ, ಸಾರು ಇವರಿಗೆ ಸ್ಪೆಷಲ್ ಬೇಕಂತಲ್ಲ, ಅದಕ್ಕೆ ನಾನು ಸ್ವಲ್ಪ ಸ್ಪೆಷಲ್ಲೇ ಮಾಡೋದು. ಅದು ಕೊಡಿ ಮೆಂತೆ. ಡೈಲಿದು ಮಾಡೋದಿಲ್ಲ, ನೀವು ಹೆದರಬೇಡಿ, ಇವತ್ತೆಲ್ಲ ಸ್ಪೆಷಲೇ. ಓಕೆ, ಈಗ ಇದಕ್ಕೆ ನಾನು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಮೆಂತ್ಯನೂ ಹಾಕೋಣ. ಮೆಂತ್ಯ ಸ್ವಲ್ಪ ಆಲ್ರೆಡಿ ಫ್ರೈ ಮಾಡಿಯೇ ಇಡ್ತೀವಿ ನಾವು, ಎಲ್ಲದಕ್ಕೂ ಬೇಕಾಗುತ್ತೆ ಅಂತೇಳಿ, ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಹಾಕಿ ರೋಸ್ಟ್ ಮಾಡ್ತೀನಿ. ಇದು ಬೇಕು, ಪೆಪ್ಪರ್ ಕೊಡಿ. ಅಲ್ಲ, ಇಲ್ಲೇ ಉಂಟು ಪೆಪ್ಪರ್. ಸ್ವಲ್ಪ ಕಾಳುಮೆಣಸು, ಆಮೇಲೆ ಸ್ವಲ್ಪ ಮೆಂತೆ. ಓಕೆ, ಕಲ್ಲಲ್ಲಿ ಇದನ್ನು ಸ್ವಲ್ಪ ಹುಡಿ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಬೇಗ ಹುಡಿ ಆಯಿತು ನೋಡಿ. ತುಂಬ ನೈಸ್ ಮಾಡಬೇಕಂತ ಇಲ್ಲ, ಸ್ವಲ್ಪ ಹಾಗೇನೇ ಇರಲಿ ಅದು. ಓಕೆ ನೋಡಿ, ಒಂದು ಇದು ಹಾಗೊಂದಿದು ಎರಡು ಮಾಡಿಕೊಟ್ರು. ಚೆನ್ನಾಗಿದೆ, ಎಡ್ಡೆ ಹತ್ತಂಡು. ಹಾಂ, ಅದು ಏನು ಮೂಲೆ ಎನ್ನ ಇಲ್ಲ ಎಂದು. ಹಾಂ, ಎಂಕಲು ಮಾತ ಮೂಲೆ ಎಂಕಲ್ ನನ್ನ ಇಲ್ಲೆಂದು ಅಂದೆ. ಈಗ ಒಗ್ಗರಣೆ ಕೊಟ್ಟು ಸಾರನ್ನು ಹಾಕಿಬಿಡ್ತೀನಿ, ಸಾಕು. ನೋಡಿ, ಇದು ರೆಡಿ ಮಾಡಿಟ್ಟಿದ್ದೇನೆ ಇಲ್ಲಿ. ಇದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ನೋಡಿ, ಇದು ರೆಡಿ ಮಾಡಿದ್ದೇನೆ. ಸ್ವಲ್ಪ ತೆಳು ಮಾಡಲಿಕ್ಕೆ ಉಂಟು. ಓಕೆ, ಉಪ್ಪು ಹಾಕಿ ಆಯಿತು. ಇವಾಗ ಅದು ರೆಡಿ ಮಾಡಿದ ಮಸಾಲೆ ಆಯಿತು ನೋಡಿ, ಅದು ಸ್ವಲ್ಪ ಹಾಕೋಣ, ಎಷ್ಟು ಬೇಕು ನೋಡಿ, ಆಮೇಲೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸಾಂಬಾರು ರೆಡಿ ನೋಡಿ, ಚೆನ್ನಾಗಾಗುತ್ತೆ ಇದು. ಇದು ಕಳಲೆ ಮತ್ತು ಹಲಸಿನ ಬೀಜ. ಹೆಸರು ಮತ್ತೆ ಅಮ್ಮ ಹೆಸರು ಹಾಕಿ, ನೀವು ಹೆಸರು ಅಂತ ಹೇಳೋದಿದ್ರೆ. ಮತ್ತೆ ಇದು ಯಾವುದು? ಹುರುಳಿ ಸಾರು. ಇದು ಅವರಿಗೆ ಆಗ ಇದು ಮಾಡ್ಲಿಕ್ಕೆ ಬಂದಿದ್ರು. ಇದು ಚಿಕನ್ ತಿಂತಾರಲ್ಲ, ಇದೆಲ್ಲ ಕಂತು ಕೊರ್ಲು ಬಟ್ಟಲ್ ತೊಟ್ಟ ಮಿಕ್ಸ್ ಹಾಕೊಂಡು
ಇವತ್ತು ನಾವು ಇದು ಗುಳಿಯಾಂಕಿರ್ ಅಂದರೆ ಸಾರಿನ ದಡ್ಡೆ ಅಂತ ಹೇಳ್ತಾರೆ, ಹಾಗೆ ಮಾಡುವುದು. ಅದಕ್ಕೆ ಇದು ತೆಂಗಿನ ತೆಳುವ ಹಾಲು, ಬೆಲ್ಲ ಹಾಕ್ತೇನೆ ನಾನು. ಕುದಿ ಬಂತು ನೋಡಿ, ಬರುವಾಗ ಇದನ್ನು ಇಟ್ಟು ಒತ್ತಬೇಕು. ಇದಕ್ಕೆ ಹಿಟ್ಟು ಉಂಟಲ್ಲ ಮಾಡಿದ್ದು, ಅದನ್ನು ಹೀಗೆ ಮಾಡಲಿಕ್ಕೆ ಉಂಟು. ನೀವು ಕುದಿ ಬರುವಾಗ ಇಟ್ಟು ಒತ್ತಬೇಕಂದ್ರೆ ಅದು ಕುದಿಯಲ್ಲಿ ಇಟ್ಟು ಕೂತ್ಕೊಂಡು ಒತ್ತುವರು ಅವರು. ಇಲ್ಲಿ ಒಂದೊಂದೇ ಮೀನಿದ್ದು ಸಿಪ್ಪೆ ಖಾಲಿ ಆಗ್ತಾ ಉಂಟು. ನಮಗೆ ಸ್ಕಿನ್ ಔಟ್ ಮೀನು ಸಿಗುತ್ತಾ ಅಂತ ಇವತ್ತು. ಇದು ಸ್ವಲ್ಪ ಸಣ್ಣದಾಯಿತು, ಅದು ದೊಡ್ಡದಿತ್ತು ಸಿಗಲಿಲ್ಲ ಇವತ್ತು. ಅದು ಬೇಕಾಗುವಾಗ ಸಿಗೋದಿಲ್ಲ. ಕುದಿ ಬರ್ತಾ ಇದೆ, ಬರಲಿ, ಕುದಿ ಬರಲಿಕ್ಕೆ ಇಟ್ಟಿದ್ದದು. ಗರಂ ಮೀನು ಇವಾಗ ರೆಡಿ ಆಯ್ತಿದ್ದು. ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ನೋಡಿ, ಈ ರೀತಿ ಇರುತ್ತೆ ಹಿಟ್ಟು ಒಳಗಡೆ, ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಒಂದು ಒಳ್ಳೆ ಕುದಿ ಬಂದಮೇಲೆ ದಪ್ಪ ಇದುಂಟು ನೋಡಿ, ಅದು ಹಾಕೋದು ಹಾಗೂ ಆಫ್ ಮಾಡೋದು. ಓಕೆ ನೋಡಿ, ಊಟ ಈಗ ನೋಡಿ ಎಷ್ಟು ಬಗೆ ಉಂಟಂತ ಹೇಳಿ ತೋರಿಸ್ತೀನಿ. ಸಾರುಂಟು, ಇಲ್ಲಿ ವಾರ ಮಂಗ ಸಾರು, ಬಂಗಡೆ ಫ್ರೈ, ಇದು ಇದರದ್ದು ಎಂತಮ್ಮ ಕಣ್ಣಿರ್ಲೆ, ಹಾಂ ಕಣ್ಣಿರ್ಲೆ, ಹೆಸರು ಮತ್ತು ಹಲಸಿನ ಹಾಂ, ಮತ್ತು ಇದು ಚಿಕನ್. ಸಾಕ ನಿಮಗೆ ಭೋಜನ ಮತ್ತು ಪಾಯಸ. ಹಾಂ, ನೀನು ಸ್ನಾನ ಮಾಡಿ ಬಾ. ಇನ್ನು ಎಂತ ಬೇಕು, ಇನ್ನು ಮನುಷ್ಯರಿಗೆ ಎಂತ ಬೇಕು ಊಟಕ್ಕೆ? ಓಕೆ, ಮಧ್ಯಾಹ್ನದ ಆಯ್ತು. ಈಗ ಸಂಜೆದೊಂದು ಬಾಕಿ ಉಂಟು, ಮತ್ತೆ ನೈಟ್ ಇದ್ದು. ಸಂಜೆದು ಮಾಡೋಣ. ಸಂಜೆ ಪಾಯಸ ಆಗೋದಿಲ್ವಾ? ಹೇಗಿದೆ? ಸೂಪರ್ ಉಂಟು, ಚೆನ್ನಾಗಿದೆಯಾ? ಚೆನ್ನಾಗಿ ಸಾರು ತುಂಬ ಒಳ್ಳೆಯದುಂಟು. ಚೆನ್ನಾಗಿದೆಯಾ? ಮೃಷ್ಟಾನ್ನ ಭೋಜನ ಪಾರ್ಟ್ 1. ಖುಷಿ ಆಯ್ತಲ್ಲ? ಮೀನು ಚೆನ್ನಾಗಿದೆಲ್ಲಮ್ಮ. ಪಾಯಸ ಚೆನ್ನಾಗಿದೆ, ಸೂಪರ್ ಇದೆ. ನೀವೆಂತ ಡ್ರೆಸ್ ಚೇಂಜ್ ಮಾಡಿದ್ದೀರಾ? ನನಗೆ ಸ್ವಲ್ಪ ಎಂತ ಜಾಸ್ತಿ ಉಂಟಾ ಬಟ್ಟೆ ಅಲ್ವಾ? ಮತ್ತೆ ಅಥವಾ ಈವ್ನಿಂಗ್ಗೆ ಈಗ ನನಗೆ ಸ್ನ್ಯಾಕ್ಸ್ ಮಾಡ್ಲಿಕ್ಕೆ ಉಂಟು. ಅದು ವೈಟ್ ಅಲ್ಲ, ಸಾರಿ, ಪಿಂಕ್ ಹಾಕಿದ್ದಲ್ಲ ನಾನದು, ಅದಕ್ಕೆಲ್ಲ ರಟ್ಟುತ್ತೆ. ಅದು ಕೇಕ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ ಈವ್ನಿಂಗ್ಗೆ. ನಿಮಗೆ ಕೇಕ್ ಇಷ್ಟ ಅಲ್ಲ? ಅವ್ರಿಗೂ ಇಷ್ಟ ಕೇಕ್, ಬ್ರೌನಿ. ಹಾಗೆ ನಾನು ಎನಿಸಿದೆ ಈವ್ನಿಂಗ್ಗೆ ಸ್ವಲ್ಪ ಕೇಕ್ ಮಾಡ್ತೀನಿ ಅಂತೇಳಿ, ಮತ್ತು ನೈಟಿಗೆ ಚಿಕನ್ ಮಾಡ್ತೀನಿ ಅಂತೇಳಿ. ನೀವೆಂತ ಮಾಡ್ತಿದ್ದೀರಾ ಇಲ್ಲಿ? ಅದು ನಿನ್ನೆ ವಿಡಿಯೋ ನೋಡ್ತಿದ್ದೆ. ನನ್ನ ವಿಡಿಯೋ ನೋಡ್ತಿದ್ರಾ? ಇನ್ಸ್ಟಾದಲ್ಲಿ ಇವತ್ತು ಹಾಕಿದೆಯಲ್ಲ. ಈಗ ಸಂಜೆಗೆಲ್ಲ ನೀವು ಇಲ್ಲಿಯಾಗಿ ಬಂದು ಕುತ್ಕೊಂಡಿದ್ದೀರಾ? ಈಗೇನು ಕೂತ್ಕೊಂಡಿದ್ದು? ಇಲ್ಲಾದ್ರೆ ಈ ಪ್ಲೇಸ್ ಖಾಲಿ ಇರುತ್ತಲ್ಲ ಹಾಗೆ. ಅದು ಎಂತ ಸಂಜೆ ಗೋಳಿ ಬಜೆ ಮಾಡ್ತೀನ ಅಂತ. ಗೋಳಿ ಬಜೆನ? ವಾ, ಭಾರಿ ಚಾಲು. ಆ ಮೈದಾ ಅರ್ಧ kg ಮೈದಾ ತಗೊಂಡು ಒಂದು 20-30 ರೂಪಾಯಿಂದ ಇದು ಮಾಡ್ತೀಯ ಅಂದ್ರೆ ಬೇಡ, ಅದೆಲ್ಲ ಬೇಡ. ಕೆಲಸದ್ರಲ್ಲಿ ಜಾಸ್ತಿ ಇಲ್ವಾ? ಎಂತ ಜಾಸ್ತಿ? ಮತ್ತೆ ಏನಾದೊಂದು ಒಳ್ಳೆ ಪ್ರೀಮಿಯಂ ಮಾಡು. ಪ್ರೀಮಿಯಂ ಇದು ಅಂಬಡೆ ಮಾಡೋದು. ಅಂಬಡೆ ಪ್ರೀಮಿಯಂ ಆಗಲ್ಲ, ಬೇರೆ ಅದಕ್ಕಿಂತ ಬೇರೆ ಏನು ಮಾಡಲ್ಲ, ಗೋಳಿ ಬಜೆ ಮಾಡೋದೀಗ. ಗೋಳಿ ಬಜೆ ಮತ್ತು ಚಟ್ನಿ ಸಾಕು ನಿಮಗೆ. ಅದು ಬೇಡ, ನನಗೆ ಅದಕ್ಕಿಂತ ಅದು 10 ರೂಪಾಯಿಗೆ ಸಿಗುತ್ತೆ ಪ್ಲೇಟ್. 1000 ರೂಪಾಯಿ ಕೊಟ್ಟದ್ದು ಯಾಕೆ? ನಾನು ಮಾಡಿದಾಗಿರುತ್ತೆ ಅದು. ಅದರಲ್ಲಿ ಉಂಟು. ಅದಕ್ಕೆ ಪ್ಲಸ್ ಒಂದು 10 ರೂಪಾಯಿ. ಇದಕ್ಕೆ ಬೆಲೆನೇ ಇಲ್ಲ. ಅದಕ್ಕೊಂದು 10 ರೂಪಾಯಿ ಆಯ್ತಲ್ಲ, 20 ರೂಪಾಯಿ. ಈಗ ಎಷ್ಟಾಯ್ತು? ನನ್ನ ಹತ್ರ ಜಾಸ್ತಿ ಇಲ್ಲ ದುಡ್ಡು. ಎಷ್ಟಾಯ್ತು ನನಗೆ? ಸಂಜೆ ಚಿಕನ್ ಎಲ್ಲ ತರ್ಲಿಕ್ಕೆ ಉಂಟು. ಓಕೆ, ಲೆಕ್ಕ ಮಾಡುವ ಒಂದು ನಿಮಿಷ. ಇಲ್ಲ ಲಾಸ್ಟ್ ಲೆಕ್ಕ ಮಾಡುವನ? ಇಲ್ಲ ಲಾಸ್ಟ್ ಲೆಕ್ಕ ಮಾಡ, ಈಗ ಬೇಡ. ಏನಾದ್ರು ಒಳ್ಳೇದು ಮಾಡೋದು. ಮತ್ತೆ ಏನಾದೊಂದು ಒಳ್ಳೆ ಡ್ರಿಂಕ್ ಇದು ಯಾವುದಾದ್ರೂ ಬಾದಾಮ್ ಜ್ಯೂಸ್ ಬೇಡ, ಚೀಪರ್ ಆಗುತ್ತೆ. ಕೋಲ್ಡ್ ಮಿಲ್ಕ್ ಶೇಕ್ ಮಾಡಿ ನನಗೆ. ಆಯ್ತು, ನೀವು ವೆಯ್ಟ್ ಮಾಡ್ತಾ ಇರಿ, ಕೋಲ್ಡ್ ಮಿಲ್ಕ್ ಶೇಕ್ ಬರುತ್ತೆ ಆಯ್ತಾ? ಇಲ್ಲೇ ಕೂತ್ಕೊಳ್ಳಿ ನೀವು. ಕಂಜೂಸ್ ರಾಣಿ ನನಗೆ ಹೇಳ್ತಲ್ಲ ಯಾವಲ್ಲ ಕಂಜೂಸ್ ಅಂತ. ಈಗ ನೋಡಿ ನಾನು ಮಂಗ ಆಗಿದ್ದು ಗೊತ್ತಾಯ್ತು. 1,000 ರೂಪಾಯಲ್ಲಿ ಏನು ಬರಲ್ಲ ಅಂತ ಹೇಳಿ ನಾನು ಪಾಪ ಆದೆ. ನಾನು ಈ ಜಗತ್ತಿಗೆ ತುಂಬಾ ಇನ್ನೋಸೆಂಟ್ ಆದೆ ನಾನು. ದೇವರೇ, ಈಗ ಹೇಳ್ತಾರೆ ನೋಡಿ ಅಕ್ಕ, ನನಗೆ 1,000 ಕೊಟ್ಟೆ, ನಾನು 1 ತಿಂಗಳು ನಡೆಸ್ತೀನಿ ಅಂತ. ನೋಡು ಈಗ ಹೇಳ್ತಾರೆ. ಮಾಡ್ತಾರೆ, ಮಾಡಲ್ಲ ಅಂತ ಇಲ್ಲ. ನಮ್ಮನೇಲಿ ಎಷ್ಟು ಜನ ಇದ್ದಾರೆ, ತಿನ್ನುವವರೇ ಜಾಸ್ತಿ ಇದ್ದಾರೆ. ಒಂದು ಹಾಗೂ ಎಲ್ಲರಿಗೆ ಒಂದೇ ಆಗುದಿಲ್ಲ. ನಾವು ಸ್ವಲ್ಪ ಎಂತ ಮಾಡುದು, ಅದನ್ನು 1,000 ನಾವು ಕೂಡ 1 ತಿಂಗಳಿಗೆ ತೆಗೆದು ಉಂಟು. ಆದರೆ ಹೇಳೋದು ನಾವು
ಈಗ ಹಾಗೆ ಆಗೋದಿಲ್ಲಲ್ಲ, ಹಾಗೆ ಎಲ್ಲದಕ್ಕೂ ರೇಟ್ ಕೂಡ ಜಾಸ್ತಿ ಆಗಿದೆ ಈಗ. ಮೀನಿಗೆಲ್ಲ ನೋಡಿದ್ರಲ್ಲ ಎಷ್ಟು ರೇಟ್ ಆಯಿತು. ಅದು ಮಧ್ಯಾಹ್ನ ಆಯಿತು ಮೀನು. ಎಂತ ಮಾಡೋದು ನಾವು? ಮಟನ್ ತರಲಿಲ್ಲಲ್ಲ? ಡೋಂಗಿ ಹೆಂಗೆ? ಮಟನ್ ತರ್ತೀನಿ ನೆಕ್ಸ್ಟ್ ಸಲ. 2,000 ರೂಪಾಯಿ ಬಜೆಟ್ ಇಡಿ, ನಿಮಗೆ ಮಟನ್, ಚಿಕನ್, ಮೀನು ಮತ್ತು ಲಕ್ಸುರಿ ಸ್ನ್ಯಾಕ್ಸ್ ಎಲ್ಲ ಮಾಡಿ ಇಡ್ತೀನಿ. 2,000 ರೂಪಾಯಿ ನಾನು ಮಾಡ್ತೀನಿ. ಹೋಗಿ ನಿಮ್ಮ ಹತ್ರ ಮಾತಾಡಿದರೆ ಆಗೋದಿಲ್ಲ. ಬಾಯ್ ಬಾಯ್. ಓಕೆ, ಬಟರ್ ಸ್ವಲ್ಪ ಮೆಲ್ಟ್ ಆಗಲಿಕ್ಕೆ ಇಡೋಣ ಓವನಲ್ಲಿ. ನನಗೆ ಸಾಲ್ಟೆಡ್ ಬಟರ್ ಸಿಕ್ತು, ಅನ್ಸಾಲ್ಟೆಡ್ ಬೇಕಿತ್ತು ಇದಕ್ಕೆ. ಸಾಲ್ಟೆಡ್ ಇದ್ದರೆ ಸ್ವಲ್ಪ ಉಪ್ಪಾಗುತ್ತೆ, ಮತ್ತು ಅದು ಒಳ್ಳೆ ಆಗ್ತದಲ್ಲ ಒಂಥರ, ಚೆನ್ನಾಗಾಗಲ್ಲ ಜಾಸ್ತಿ ಉಪ್ಪು. ಮತ್ತು ಚಾಕ್ಲೇಟ್ ಇಡೋಣ ಸ್ವಲ್ಪ, ಫಸ್ಟಿಗೆ ಓವನಲ್ಲಿ ಇದನ್ನು ಇಡೋಣ. ಸ್ವಲ್ಪ ಸಕ್ಕರೆ ಹಾಕಿದರೆ ಅದಕ್ಕೆ ಇನ್ನು ಕುಂಡೆಗೆ ಹಾಕು ಸ್ವಲ್ಪ. ಎಂತ ಯಾರು ನೀವು? ಅಷ್ಟರೊಳಗೆ ಅಮ್ಮ ಹೇಳಿಬಿಟ್ರು. ಅಯ್ಯೋ, ಈಗ ಏನು ಮಾಡೋದು? ಒಳ್ಳೆಯದೇ. ಮೊಟ್ಟೆ 2, ಪೌಡರ್ ಶುಗರ್ ಹಾಕೋಣ, ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಇದಕ್ಕೆ ಬಟರ್ ಹಾಕೋಣ, ಮಿಕ್ಸ್ ಮಾಡೋಣ. ಕೋಕೋ ಪೌಡರ್ ಒಂದು 1/2 ಕಪ್ಪಷ್ಟು, ಸ್ವಲ್ಪ ಹಾಟ್ ಚಾಕ್ಲೇಟ್ ಹಾಕಿದ್ದೀನಿ. ಇದಕ್ಕೆ ಹೀಗೆ ಹಾಕ್ಬೋದು. ಸ್ವಲ್ಪ ಕಾಫಿ ಪೌಡರ್ ಹಾಕೋಣ, ಚೆನ್ನಾಗಾಗುತ್ತೆ. 3/4 ಕಪ್ಪಷ್ಟು ಮೈದಾ ಹಾಕೋಣ. ಡಾರ್ಕ್ ಚಾಕ್ಲೇಟ್ ಸ್ವಲ್ಪ ಮೆಲ್ಟ್ ಮಾಡಿದ್ದೀನಿ ಓವನಲ್ಲಿ, ಅಥವಾ ಇದರಲ್ಲಿ ಕೂಡ ಗ್ಯಾಸಲ್ಲಿ ಕೂಡ ಮಾಡ್ಬೋದು. ಸ್ವಲ್ಪ ಲೈಟಲ್ಲಿ ತಣ್ಣಗೆ ಮಾಡಿ ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಿ. ನೋಡಿ ರೆಡಿ ಆಯಿತು. ಇವಾಗ ಇದನ್ನು ಮೋಲ್ಡಿಗೆ ಹಾಕೋಣ. ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕ್ತೀನಿ, ಇದರ ಅಗತ್ಯ ಇರಲ್ಲ ಹೆಚ್ಚಾಗಿ ಬ್ರೌನಿಗೆ, ಸ್ವಲ್ಪ ಹಾಕಿದರೆ ಚೆನ್ನಾಗಾಗುತ್ತೆ, ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ. ಓಕೆ, ಇವಾಗ ಮೋಲ್ಡಿಗೆ ಹಾಕೋಣ. ಹೂಡ್ಗಿ ಸ್ವಲ್ಪ ಚಾಕ್ಲೇಟ್ ಹೀಗೆ ಹಾಕೋಣ ಇದಕ್ಕೆ. ಓಕೆ, ಇವಾಗ ಇಡ ಬೇಗ ಆಗುತ್ತೆ ಇದು. ಆಗಿದೆಲ್ಲ ಸರಿ, ಸಾಫ್ಟ್ ಉಂಟು ತುಂಬ. ಅದು ಸ್ವಲ್ಪ ನಾನು ಬೇಕಿಂಗ್ ಹಾಕಿದ್ದಲ್ಲ, ನಾನು ಯಾವಾಗಲೂ ಬೇಕಿಂಗ್ ಹಾಕೋದಿಲ್ಲ. ಇವತ್ತು ಸ್ವಲ್ಪ ಬಟರ್ ಕಮ್ಮಿ ಹಾಕಿದ್ದೀನಿ ಅಂತ ಬೇಕಿಂಗ್ ಹಾಕಿದೆ. ಇವಾಗ ರೀಟೇಕ್ ನಮ್ಮದು ಎಲ್ಲ ಆಯಿತು. ಕಟ್ಟಿಂಗ್ ಮಾಡಿ ಪ್ಲೇಟಲ್ಲಿ ಇಟ್ಟು ಬ್ರೌನಿ ಎಲ್ಲ ಆಯಿತು. ಐಸ್ ಕ್ರೀಮ್ ಉಂಟು ಅಂತೇಳಿ ಮೊನ್ನೆಯಿಂದ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು. ಇವತ್ತು ನೋಡಿದರೆ ಅದು ಖಾಲಿ ಡಬ್ಬವನ್ನು ಇಟ್ಟಿದ್ದಾರೆ. ತಿಂದು ಖಾಲಿ ಡಬ್ಬ ಉಂಟು, ಫುಲ್ ಹಾಗೆ ಚಂದ ಮಾಡಿ ಇಟ್ಟಿದ್ದಾರೆ ಅದನ್ನು. ನಾವು ಐಸ್ ಕ್ರೀಮ್ ಉಂಟು ಅದರಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಹೌದು, ಈಗ ನೋಡುವಾಗ ಅದರಲ್ಲಿ ಏನಿಲ್ಲ, ಮತ್ತೆ ಒಳಗೆ ಇಟ್ಟು. ಈಗ ಐಸ್ ಕ್ರೀಮ್ ತಗೊಂಡು ಬಂದ ಪಚ್ಚ ಬರೋ ಹೋಗಿ ರೊಪ್ಪಕ್ಕ ಅಂತ ಹೇಳಿ. ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಯಾಕೆ ಈಗ ಐಸ್ ಕ್ರೀಮ್ ಹಾಕಿದ್ರೆ ಆಯ್ತವೇನಿಲ್ಲ, ಸೂಪರಾಗುತ್ತೆ. ಅಮ್ಮ ಆಗದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ, ನಿದ್ದೆ ಎಲ್ಲ ಬಿಟ್ಟು. ಅವರಿಗೆ ಬ್ರೌನಿ ಕೂಡ ಇಷ್ಟ, ಐಸ್ ಕ್ರೀಮ್ ಕೂಡ ಇಷ್ಟ. ನೋಡಿ ಆಗದಿಂದ ಎಲ್ಲಿ ಹೋಗ್ತಾ ಇಲ್ಲ ಅವರು. ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆ. ಹೌದಾ? ಸೂಪರ್. ಅವರಿಗೆ ಇಷ್ಟ ಬ್ರೌನಿ ಅಂದರೆ ಆಯ್ತು ಅವರಿಗೆ. ಮತ್ತು ಸ್ವಲ್ಪ ಕೈ ಅಲ್ವಾ, ಅದು ಇಷ್ಟ ಆಗುತ್ತೆ ಅವರಿಗೆ. ಚೆನ್ನಾಗಿದೆಯಾ? ಸೂಪರ್ ಉಂಟು. ಅದು ಹಾಗೆ ಇರಬೇಕು, ಬ್ರೌನಿ ಬಿಸಿ ಬಿಸಿ, ಇದು ಕೋಲ್ಡ್. ಓಕೆ, ಈಗ ಸಂಜೆಗೆ ಚಿಕನ್ ರೆಡಿ ಮಾಡ್ತಾ ಇದ್ದೀನಿ. ಚಿಕನನ್ನು ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ನನ್ನ ಈಸಿ ರೆಸಿಪಿ ನಾನು ಮಾಡ್ತಾ ಇದ್ದೀನಿ ಇವತ್ತು, ಚಿಕನ್ ಗಾರ್ಲಿಕ್. ಅದಕ್ಕಿಂತ ಈಸಿ ನನಗೆ ಯಾವುದು, ಎಂತ ಅರ್ಜೆಂಟ್ ಇದ್ದರೂ ನಾನು ಚಿಕನ್ ಗಾರ್ಲಿಕ್ ಮಾಡೋದು. ಅದು ನನ್ನ ಓನ್ ರೆಸಿಪಿ, ನನಗೆ ತುಂಬ ಇಷ್ಟ, ಹಾಗೂ ತುಂಬ ಸಿಂಪಲ್ ಕೂಡ. ತುಂಬ ಅಂದರೆ ತುಂಬ ಸಿಂಪಲ್ ಅದು. ಈಗ ಉಪ್ಪು ಇದು ಹಾಕಿ ಚಿಕನ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. 1/4 kg ಅಷ್ಟು ಚಿಕನ್ ಉಂಟಾ ಅಂತ ನೋಡಿ. ನಾವು ನಾರ್ಮಲಾಗಿ ಈವ್ನಿಂಗ್ಗೆ ಜಾಸ್ತಿನೇ ಚಿಕನ್ ತಿನ್ನೋದು, ಆದರೆ ಇವತ್ತು ನನ್ನ ಬಜೆಟ್ ಒಳಗೆ ಆಗಬೇಕು ಅಂತೇಳಿ ಇಷ್ಟೇ ಚಿಕನ್ ತೊಗೊಂಡು ಬಂದು. ಇಲ್ಲದ್ರೆ 2 kg ಚಿಕನ್ ಆದರೂ ನಮಗೆ ಬೇಕು ಡೈಲಿ. ಓಕೆ, ಇದು ಸ್ವಲ್ಪ ಹೊತ್ತು ಬೇಯಲಿ, ಆಮೇಲೆ ಇದಕ್ಕೆ ಈಸಿ ನಾನು ಹೇಳ್ತೀನಿ. ಅದು ನಿಮ್ಗೆ ಗೊತ್ತಿರ್ಬೋದು, ನಾನು ಸುಮಾರು ಸಲ ತೋರಿಸಿದ್ದೀನಿ.
ಅಂದರೆ ಈಸಿ ಗಾರ್ಲಿಕ್ ಇದು ಮಾಡಿ ಹಾಕೋದಷ್ಟೇ, ಕಷ್ಟ ಇಲ್ಲ ಏನು ಕೂಡ ಇದೆ. ಓಕೆ, ಚಿಕನ್ ಗಾರ್ಲಿಕ್ ನಾನು ಆಗದಿಂದ ರಾಯ್ಗೆ ಕರಿತಾ ಇದ್ದೆ ಬಾರ ತೋರಿಸ್ಲಿಕ್ಕೆ ರೆಸಿಪಿ ಬಾರ ಅಂತೇಳಿ. ಅವನಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದ ಒಳಗಡೆ ಮೇಲೆಗಡೆ ಹೋಗಿ. ಸಿಂಪಲ್ ರೆಸಿಪಿ, ಏನಿಲ್ಲ. ಫಸ್ಟಿಗೆ ಎಣ್ಣೆ ಇಡೋದು, ಎಣ್ಣೆಯಲ್ಲಿ ಸ್ವಲ್ಪ ಗಾರ್ಲಿಕ್ ಜಜ್ಜಿ ಹಾಕೋದು. ಗಾರ್ಲಿಕ್ ಕೆಂಪಾಗಬೇಕು. ಕೆಂಪಾದಮೇಲೆ ಅದೇ ಎಣ್ಣೆಗೆ ಗ್ಯಾಸನ್ನು ಸ್ಲೋ ಮಾಡಿ ಎಂತ ಗೊತ್ತುಂಟು ಇದೆಂತ ಮೆಣಸಿನ ಹುಡಿ ಹಾಕಲಿಕ್ಕೆ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸಿನ ಹುಡಿ ಹಾಕಿ ಎಣ್ಣೆಗೇ ಹಾಕಬೇಕು. ಸ್ವಲ್ಪ ಹೀಗೆ ಮಾಡಬೇಕು, ಎಣ್ಣೆಯಲ್ಲಿ ಕರಗಿಸ್ಲಿಕ್ಕೆ ಬಿಡಬಾರ್ದು, ಹೀಗೆ ಮಾಡಬೇಕು. ಆಮೇಲೆ ಎಂತ ಮಾಡಬೇಕು, ಸೋಯಾ ಸಾಸನ್ನು ಹಾಕಬೇಕು. ಅಷ್ಟು ಹಾಕಿ ಸೀದಾ ಚಿಕನ್ ಬೇಯಿಸಿದ್ದು ಹಾಕಲಿಕ್ಕೆ, ಇಷ್ಟೇ. ಮತ್ತು ಇದಕ್ಕೆ ಸ್ವಲ್ಪ ಲಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಬೇರೆ ಏನು ಬೇಡ ನಿಮಗೆ. ನೀರುಳ್ಳಿ ಕಟ್ ಮಾಡಲಿಕ್ಕಿಲ್ಲ, ಟೊಮೆಟೊ ಕಟ್ ಮಾಡಲಿಕ್ಕಿಲ್ಲ, ಬೇರೆ ಗರಂ ಮಸಾಲ ಇಲ್ಲ, ಏನಿಲ್ಲ. ಇಷ್ಟೇ ಸಿಂಪಲ್ ನೋಡಿ. ಈ ರೀತಿ ಇದು ಫ್ರೈ ಆಗುತ್ತಲ್ಲ, ಈಗ ಸ್ವಲ್ಪ ಸೂಪ್ ಹಾಕಿದ್ದೆ ನಾನು ಇದಕ್ಕೆ ನೋಡಿ. ಈಗ ಮತ್ತೆ ಹಾಕಿ, ಆದರೆ ನೆನಪಿಡಿ ನೀರು ಮಾಡಲಿಕ್ಕಿಲ್ಲ. ಒಮ್ಮೆಲೆ ಸೂಪ್ ಇದ್ದರೆ ಮೊದಲೇ ಸ್ವಲ್ಪ ಹಾಕಿ ಡ್ರೈ ಮಾಡಬೇಕು. ನೀರು ಮಾಡಲಿಕ್ಕಿಲ್ಲ ಈ ರೆಸಿಪಿಯನ್ನು, ಡ್ರೈ ಮಾಡಲಿಕ್ಕೆ. ಗೊತ್ತಾಯ್ತಲ್ಲ. ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿ ಹಾಗೆಯೇ ಬಿಟ್ಟರೆ ರೆಡಿ ಆಗುತ್ತೆ. ಈಗ ಲಿಂಬೆ ರಸ ಎಲ್ಲ ನಾನು ಆಲ್ರೆಡಿ ಹಾಕಿದ್ದೀನಿ ಇದಕ್ಕೆ, 2 ಲಿಂಬೆ ರಸ ಹಾಕಿದ್ದೀನಿ. ಇನ್ನು ಈಗ ಸ್ವಲ್ಪ ಕುದಿ ಬಂದಮೇಲೆ, ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದು, ಮುಚ್ಚಿಡೋದು. ಸಿಂಪಲ್. ಒಂದು ಚಿಲ್ಲಿ ಪೌಡರ್ ಬೇಕಾಗತ್ತೆ, ಗಾರ್ಲಿಕ್ ಬೇಕಾಗತ್ತೆ, ಲಿಂಬೆ ರಸ, ಎಣ್ಣೆ ಹಾಗೂ ಕೊತ್ತಂಬರಿ ಸೊಪ್ಪು ಅಷ್ಟೇ. ಮತ್ತು ಗರಂ ಮಸಾಲ ಅದು ಇದು ಏನೂ ಹಾಕಲಿಕ್ಕಿಲ್ಲ. ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಇದು, ಶುಂಠಿ ಹಾಕಲಿಕ್ಕಿಲ್ಲ, ಏನು ಕೂಡ ಬೇಡ. ನೋಡಿ ಈ ರೀತಿ ಡ್ರೈ ಆಗಬೇಕು. ಇಷ್ಟು ಡ್ರೈ ಆದರೆ ಸಾಕಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂತು ನೋಡಿ. ತುಂಬ ಟೇಸ್ಟ್ ಆಗುತ್ತೆ ಇದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡೋಣ. ಆಯಿತು, ಸಿಂಪಲ್ ರೆಸಿಪಿ ಇದು. ಹೇಗಿತ್ತು ಇವತ್ತಿನ ದಿನ? ಸರಿ ಆಯಿತಾ? ಸರಿ ಆಯಿತು. ಬೆಳಿಗ್ಗೆ ದೋಸೆ, ಮಧ್ಯಾಹ್ನ ಫಿಶ್, ಮತ್ತು ವೆರೈಟಿ, ಈಗ ಚಿಕನ್. ಮತ್ತು ಡೆಸರ್ಟ್ ಅದು ಯಾರು ಮಾಡ್ತಾರೆ? ಅದು ನೆನಪಿಲ್ಲ. ಮಧ್ಯಾಹ್ನ ಮತ್ತು ಸಂಜೆ. ನಾಳೆ ಕೊಡು ಸ್ಟಾರ್ಟ್. ಇನ್ನೊಮ್ಮೆ ನಾಳೆ 500. ಹೌದಾ? ಇದರಿಂದ ಒಳ್ಳೇದಿರಬೇಕು. ಅಮ್ಮನಿಗೆ 2,000 ರೂಪಾಯಿ ಕೊಡಬೇಕಂತೆ, ಅವ್ರು ತರ್ತಾರಂತೆಲ್ಲ. 2,000 ಕೊಡ್ತೀನಿ, 1 ವೀಕ್ ಮಾಡಬೇಕು. ಹಾಂ, 1 ವೀಕ್ ಅಂದರೆ ಒಂದು ದಿನ. ಗಂಜಿ ಚಟ್ನಿ ಮಾಡಿದ್ರೆ ಆಯ್ತಮ್ಮ. 3 ಹೊತ್ತು ಗಂಜಿ ಚಟ್ನಿ ಮಾಡಿ. ನಾನು ಹಣ ಕೊಡೋದು 1 ವಾರದ ನಂತರ, ಒಳ್ಳೇದಾದ್ರೆ ಮಾತ್ರ, ಇಲ್ಲದ್ರೆ ಇಲ್ಲ. ಹಾಂ, ಆಯ್ತಲ್ಲ. ಅದು ನಿಮಗೇನೆ. ನೀವು ಎಷ್ಟು ದಿನ ಊಟ ಮಾಡ್ತೀರ ಚಟ್ನಿಯಲ್ಲಿ? ಒಂದು ಸಲ ಮಾತ್ರ ತಗೊಳ್ತಾರೆ, ಮತ್ತೆ ತಿನ್ನೋದೇ ಇಲ್ಲ. ಮತ್ತೆ ಅವರಿಗೆ ಮೀನು ಬೇಕು. ಪ್ರಾನ್ಸ್ ತಗೊಂಡು ಬನ್ನಿ, ಲೈವ್ ಪ್ರಾನ್ಸ್. ಅದ್ರ ಚಟ್ನಿ ಮಾಡಿ ಒಳ್ಳೆಯದು. ಇದು ಮಾಡಿ ಎಂತ ಪ್ಯಾಟೀಸ್ ಅಥವಾ ತುಂಬ ಇದು ಬರುತ್ತೆ, ಗೋಲ್ಡನ್ ಫ್ರೈ ಎಲ್ಲ ಬರುತ್ತೆ, ಅದೆಲ್ಲ ಮಾಡಿ. ಅದು ಅಮ್ಮ ನಮ್ಮನೆ ನಿಮಗೆ ಮಾಡಿ ಕೊಡ್ತಾರೆ, ನೀವೇನು ಚಿಂತೆ ಮಾಡಿಬಿಡಿ. ಹೌದು, ನಾವು ಇರ್ಬೇಕಲ್ಲ ತಿಂಡಿಗೆ. ಎಂತ ಡ್ಯಾಡಿ? ಚಿಗುರು ಮೈ ಕಾರ್ಡ್ ಮಮ್ಮಿ. ತೆಗೆದಕ್ಕೆ ನಾನು ಇರ್ಬೇಕಲ್ಲ ಇಲ್ಲಿ ತಿನ್ಲಿಕ್ಕೆ. ನಾನಲ್ಲ, ನಾವು ಸೀದಾ ಅಪ್ಪನಿಗೆ ಕರ್ಕೊಂಡು ಕಾರಲ್ಲಿ ಹೋಗಿ ಹೋಟೆಲಲ್ಲಿ ಕೂತ್ಕೊಳ್ದೆ. ತೀರಾ ಪಪ್ಪನಿಗೆ ಕರ್ಕೊಂಡು ಹೋಗಿ ಹೋಟೆಲಲ್ಲಿ ಕೂತ್ಕೊಳ್ಳೋದೆ. ಪಾಪರೇ ಕಾಲದು. ನಿನ್ನ ಅಪ್ಪನಿಗೆ ಕರ್ಕೊಂಡು ಹೋಗಿ ಹೋಟೆಲಲ್ಲಿ ಕೂತ್ಕೋ. ಹೋಗುವ, ಅಲ್ಲಿ ಪಾತ್ರೆ ತೊಳೆದು ಬನ್ನಿ ಇಬ್ರು. ಹೋಗುವ, ಈಗಲೇ ಹೋಗುವ. ಹೋಗಿ ತಗೋ, ಕಾರ್ ತಗೋ. ಹೋಗಿ. ಚಟಿ ಹಾಕಿದ್ಯಾ? ಕೇಳ್ತಾ ಇದ್ದ ರಜ್ಜ. ಹಾಂ, ಓಕೆ, ಇನ್ನು ನಾಳೆ ಸಿಗ್ತೀವಿ. ನೋಡೋಣ, ಲೆಕ್ಕಾಚಾರ ನಾಳೆ ಮಾಡೋದಮ್ಮ. ನೋಡೋಣ, ಹಿಂದೆ ಕೊಡಬೇಕು ರಿಟರ್ನ್. ಆಯಿತು, ನೋಡೋಣ. ಓಕೆ, ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ವಿಡಿಯೋ ನಿನ್ನೆಯಿಂದ ಸ್ಟಾರ್ಟ್. ನಿನ್ನೆನಾ? ನಾಳೆಯಿಂದ ಸ್ಟಾರ್ಟ್. ನಿನ್ನೆಯಿಂದ ಕಂಟಿನ್ಯೂ ಆಗಿದೆ.
अरे कहना क्या चाहते हो? डिप्रेशन, मैं डिप्रेशन में रहता हूँ हमेशा, अब भी मैं डिप्रेशन में हूँ। ನನ್ನ ತಲೆ ಕೆಟ್ಟೋಗಿದೆ. ಯಾಕೆ ಗೊತ್ತುಂಟಾ, ನಾನು ನಿಜವಾಗ್ಲೂ ನೈಟ್ ಎಲ್ಲ ನಾನು ಲೆಕ್ಕ ಹಾಕ್ತಾ ಇದ್ದೆ. ಲೆಕ್ಕ ಆಗುವಾಗ ನೋಡಿದ್ರೆ ಉಂಟಲ್ಲ, 1,000 ರೂಪಾಯಿ ನಂದು ಅಲ್ಲೇ ಫಿನಿಶ್ ಆಗುತ್ತೆ. ನನಗೀಗ ಹೆದರಿಕೆ ಗೊತ್ತುಂಟ, ಅವರು ಏನಾದರೂ ಲೆಕ್ಕ ಹಿಡಿದು 1,000 ಜಾಸ್ತಿ ಆದರೆ ನಾನು ಮರ್ಯಾದೆ ಹೋಗುತ್ತೆ ಅಂತೇಳಿ. ಆದರೆ ಪರವಾಗಿಲ್ಲ, ನಾನು ಅವ್ರಿಗೆ ಹೇಗಾದರೂ ಭಂಗ ಮಾಡಿದ್ದು ಅದರೊಳಗೆ ಮಾಡಿಬಿಡ್ತೇನೆ. ಹಾಗೆ ಈಗ ಕೆಳಗಡೆ ಹೋಗಬೇಕು, ಎಲ್ಲ ಕೂತ್ಕೊಂಡಿದ್ದಾರೆ ಹಾಲಲ್ಲಿ. ಅಲ್ಲಿಗೆ ಹೋಗಿ ಲೆಕ್ಕ ಮಾಡೋಣ. ಒಂದು ಇನ್ನೊಂದು ನನಗೆ ಹೇಳಲಿಕ್ಕಿತ್ತು, ನಿನ್ನೆ ನಾನೊಂದು ರೀಲ್ ಹಾಕಿದ್ದೆ ಅಜ್ಜಿದ್ದು. ಅವರು ದಾರಿಯಲ್ಲಿ ಹೋಗೋರು ನಾನು ಹೇಳಿದ್ರು ನೋಡಿ, ಯಾವಾಗಲೂ ಇದು ತೊಗೊಂಡು ಹೋಗ್ತಾರೆ. ಹಾಗೆ ಮೊನ್ನೆ ಅಮ್ಮ ನೋಡಿದ್ರು. ಹಾಗೆ ನಿನ್ನೆ ನಾವು ಮತ್ತೆ ಪಾಪ ಅಂತ ಕಾಣ್ತು ಕರೆದ್ವಿ. ಬುಟ್ಟಿ ಎಲ್ಲ ಮಾಡಿ ಒಂದು ಬುಟ್ಟಿಗೆ 300 ರೂಪಾಯಿ, 600 ರೂಪಾಯಿ ಕೊಟ್ವಿ. 2 ಬುಟ್ಟಿ ಮಾಡಿ ಕೊಟ್ಟರಲ್ಲ, 600 ರೂಪಾಯಿ ಕೊಟ್ವಿ. ನೆಕ್ಸ್ಟ್ ಅವರಿಗೆ ಹಳೆ ಬಟ್ಟೆ ಇತ್ತು, ಅಮ್ಮಂದು ನೈಟಿ ಅಂತಿದ್ದೆಲ್ಲ, ಅದನ್ನು ಕೊಟ್ವಿ. ನೆಕ್ಸ್ಟ್ ಅವರಿಗೆ ಊಟ ಹಾಕಿದ್ವಿ. ನಾವು ತಪ್ಪು ಮಾಡಿದ್ದು ಮೊದಲು ಇಲ್ಲಿಂದ ಏನು ಗೊತ್ತುಂಟಾ, ಮೀನು ಆಗಿರಲಿಲ್ಲ. ನೀವು ನೋಡಿರ್ಬೋದು ನನ್ನ ವಿಡಿಯೋದಲ್ಲಿ, ಮೀನು ಆಗಿರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಚಿಕನ್ ಇತ್ತು, ಚಿಕನನ್ನು ಬಿಸಿ ಮಾಡಿದ್ವಿ. ನಾವು ಕೂಡ ಅದನ್ನೇ ಊಟ ಮಾಡಿದ್ವಿ. ಚಿಕನನ್ನು ಬಿಸಿ ಮಾಡಿ ಅವರಿಗೆ ಊಟ ಕೊಟ್ಟೆ. ಊಟ ಕೊಡುವಾಗ ನಮ್ಮ ಬಟ್ಟಲಲ್ಲೇ ಊಟ ಕೊಟ್ಟು, ನಮಗೆ ಭೇದ ಭಾವ ಮಾಡೋದಾದರೆ ಉಂಟಲ್ಲ, ನಾವು ಊಟ ಕೂಡ ಕೊಡ್ತಿರ್ಲಿಲ್ಲ, ಒಳಗಡೆ ಕೂಡ ಕರೀತಿರ್ಲಿಲ್ಲ. ಎಷ್ಟೋ ಜನ ಗೇಟ್ ಹೊರಗಡೆ ಕೂತ್ಕೊಂಡು ಅವ್ರಿಗೆ ಇದು ಮಾಡ್ತಾರೆ ಅಲ್ವಾ. ನಮಗೆ ಅದೆಲ್ಲ ಏನು ಕೂಡ ಇಲ್ಲ. ನೀವು ನನ್ನನ್ನು ಮೊದಲಿಂದ ಫಾಲೋ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಿರ್ಬೋದು. ಹಾಗೂ ನೆಕ್ಸ್ಟ್ ಊಟ ಕೊಟ್ವಿ. ಊಟ ಕೊಟ್ಟಿದ್ದು ಅವರೇನು ಊಟ ಕೇಳಲಿಲ್ಲ ಅಥವಾ ಏನು ಮಾಡಲಿಲ್ಲ, ನಮ್ಮ ಇದರಿಂದ ನಾವು ಕೊಟ್ಟಿದ್ದು. ಹಾಗೆ ಇನ್ನೊಂದು, ಅವರು ಊಟ ಕೊಡುವಾಗ ಕೂಡ ಅವರು ಹೇಳಿದರು, ಅವರು ಒಳಗಡೆ ಅಂತೂ ಬರುವುದೇ ಇಲ್ಲ. ನಿಮ್ಗೆ ಗೊತ್ತುಂಟು, ಕೆಲವರು ಒಳಗಡೆ ನಾವು ಎಷ್ಟು ಕರೆದ್ರು ಉಂಟಲ್ಲ ಅವ್ರು ಬರುವುದಿಲ್ಲ. ನಾನು ಅವರಿಗೆ ಆ ಬುಟ್ಟಿ ಮಾಡುವಾಗಲೇ ಎಷ್ಟೋ ಸಲ ಹೇಳಿದೆ, ಜಗುಲಿಯಲ್ಲಿ ಕೂತ್ಕೊಳ್ಳಿ, ನಮ್ಮದು ಇದು ಉಂಟಲ್ಲ ಎಂತ ಹೊರಗಡೆ ಸ್ಟೆಪ್ಸ್ ಅಲ್ಲ, ಅದಕ್ಕೆ ನಾವು ಎಂಟ್ರೆನ್ಸಲ್ಲಿ ಕೂತ್ಕೊಳ್ಳಿ ಅಂತ ಕೇಳಲೇ ಇಲ್ಲ ಅವರು ಪ್ಯಾಸೇಜಲ್ಲಿ. ಯಾಕೆ ಗೊತ್ತಿಲ್ಲ, ಅವರಿಗೆ ಅದೆಲ್ಲ ಆಗುದಿಲ್ಲ, ಅವ್ರು ಬರೋದಿಲ್ಲ ಒಳಗಡೆ. ಹಾಗೆ ಅವ್ರು ಅಲ್ಲೇ ಕೂತ್ಕೊಂಡ್ರು. ನಮಗೆ ಒಳ್ಳೇದಾಗುದಿಲ್ಲ ಅಲ್ಲಿ ಕೂತ್ಕೊಳ್ಳಿಸ್ಲಿಕ್ಕೆ, ಆದರೂ ಅವರಲ್ಲೇ ಕೂತ್ಕೊಂಡ್ರು. ಇದು ಕೂಡ ಹಾಗೆ, ಊಟ ಕೊಡುವಾಗ ಕೂಡ ಹಾಗೆ, ಅವರು ಬಟ್ಟಲಲ್ಲಿ ಊಟ ಮಾಡಲಿಕ್ಕೆ ಕೇಳಿಲ್ಲ, ಅವರು ತೊಟ್ಟೆಯಲ್ಲಿ ಕಟ್ಟಿಕೊಳ್ಳಿ. ನೀವು ಅವರ ಗಂಡ ನೋಡಬೇಕು, ಗಂಡ ಇರಲಿಲ್ಲ ಅಲ್ವಾ ಲಾಸ್ಟ್ ಊಟ ಮಾಡುವಾಗ. ಯಾಕೆಂದರೆ ನಾವು ದುಡ್ಡು ಕೊಟ್ಟಿದ್ದೆ, ಅವ್ರು ಹೋಗಿದ್ದಾರೆ ಸೀದಾ. ಸ್ವಲ್ಪ ಹಾಕ್ತಾರೆ ಎಣ್ಣೆ ಎಲ್ಲ, ಪರವಾಗಿಲ್ಲ, ಅವರದ್ದು ಅವ್ರು ಹೋಗಿದ್ದಾರೆ ಸೀದಾ. ಆದರೆ ಅವರು ಊಟ ಮಾಡಲಿಕ್ಕೆ ಕೇಳಿಲ್ಲ, ಆದರೂ ನಾವು ಫೋರ್ಸಲ್ಲಿ ಕೂತ್ಕೊಳ್ಳಿಸಿ ಊಟ ಕೊಟ್ಟು ತಟ್ಟೆಯಲ್ಲಿ ಬಿಸಿ ಬಿಸಿ, ಯಾಕೆಂದರೆ ಪ್ಲಾಸ್ಟಿಕಲ್ಲಿ ಹಾಕಿದರೆ ಎಲ್ಲ ಮಿಕ್ಸ್ ಆಗುತ್ತೆ ಊಟ. ಅದೆಂತ ಊಟ ಮಾಡ್ತಾರೆ, ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಅದನ್ನೇ ದೊಡ್ಡದು ಮಾಡಿದ್ರು. ನೀವು ಮನೆ ಒಳಗಡೆ ಕರೀಲಿಲ್ಲ, ನೀವು ಅವರಿಗೆ ಫಿಶ್ ಕೊಡಲಿಲ್ಲ. ನನಗೆ ಏನು ಅನ್ನಿಸ್ತು ಅದನ್ನು ನಾನು ಮಾಡಿದ್ದೀನಿ, ಅದು ನನ್ನ ಖುಷಿ. ನಿಮಗೆ ಯಾರಿಗಾದ್ರೂ ಏನಾದರೂ ಕೊಡಲಿಕ್ಕಿಲ್ಲ, ಅದು ನಿಮ್ಮ ಇಷ್ಟದ ಪ್ರಕಾರ ನೀವು ಕೊಡಿ. ಅದನ್ನು ಜಡ್ಜ್ ಮಾಡಲಿಕ್ಕೆ ನೀವು ಯಾರು? ನಾನು ಹೇಳೋದಾದರೆ ನಿಮಗೆ ಏನು ಪ್ರಾಬ್ಲಮ್ ಏನು ಅದರಿಂದ? ನಾವು ಕೊಟ್ಟಿದ್ದೆ ಅದನ್ನು ಹೇಳಬೇಕು. ಅಂದರೆ ನಾನು ತೋರಿಸ್ಲಿಕ್ಕೆ ಕೊಟ್ಟಿದ್ದಲ್ಲ, ನಾನು ಕೊಟ್ಟಿದ್ದೀನಿ ಅಂತ ನಮ್ಮನ್ನು ನೋಡಿ ಇನ್ನೊಬ್ರು ಕಲಿತಾರೆ ಅಂತ ಹೇಳಿ ಅಷ್ಟೇ. ನಾವು ಒಂದು ತೋರಿಸೋದು ಕೊಡೋದು. ನೀವು ನನ್ನ ಇಷ್ಟು ವಿಡಿಯೋ ನೋಡಿದ್ದೀರಾ, ಇಷ್ಟು ವರ್ಷದಿಂದ ನೋಡ್ತಿದ್ದೀರಾ. ನಾನು ಯಾವತ್ತಾದ್ರೂ ಯಾರಿಗಾದ್ರೂ ದಾನ ಮಾಡೋದಿರಲಿ ಅಥವಾ ಇನ್ನೇನು ಮಾಡೋದು, ನಾನು ಯಾವುದಾದ್ರೂ ವಿಡಿಯೋ ಮಾಡಿದ್ದೀನ? ಮಾಡೋದಿಲ್ಲ ನಾನು. ಯಾಕೆ ಗೊತ್ತುಂಟಾ, ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದು ಇಲ್ಲಿ ಊಟ ಅದು ಆ ಒಂದು ಬ್ಲಾಗಲ್ಲಿ ಎಲ್ಲ ಕ್ಯಾಪ್ಚರ್ ಆಯಿತು, ಒಂದು ಬಂತು, ಅದನ್ನು ನಾನು ತೋರಿಸಿದೆ ಅಷ್ಟೇ. ಆ ಮೆಟ್ಟಲಲ್ಲಿ ನಾನು ಕೆಳಗಡೆ ಮೆಟ್ಟಲಲ್ಲಿ ಕೂರಿಸ್ಲಿಲ್ಲ, ಅವರಿಗೆ ಮೇಲೆ ಕೂತ್ಕೊಂಡಿದ್ರು. ನೀವು ನೋಡ್ಲಿಲ್ವಾ, ನಾವೇ ಕೂತ್ಕೊಂಡಲ್ಲಿ ಮಾತಾಡ್ತೀವಿ, ತಿಂತೀವಿ, ಟೀ ಕುಡಿತೀವಿ, ಎಲ್ಲನೂ ನಾವು ಅಲ್ಲೇ ಮಾಡ್ತೀವಿ. ನನಗೆ ಅದು ನನ್ನ ಮನೆ ಅಂತಲೇ ಎನಿಸುತ್ತೆ. ನನಗೆ ಅದು ಅದು ಮೆಟ್ಟಲು ಗಲೀಜು, ಅಲ್ಲಿ ಯಾರು ಕೂತ್ಕೊಳ್ಬಾರ್ದು, ನಾನು ಯಾವತ್ತಾಗಿ ಎನಿಸೋದಿಲ್ಲ. ಅದನ್ನು ನಿಮ್ಮ ಮೈಂಡಲ್ಲಿ ಇರುವುದನ್ನು ನೀವು ಕಮೆಂಟಲ್ಲಿ ಹಾಕ್ತೀರಾ. ನನಗೆ ಅದರಿಂದ ಏನೂ ಇದಿಲ್ಲ, ಗೊತ್ತಾಗಿಲ್ಲ. ನಾನು ಮಾಡೋದು ನನ್ನ ಇಷ್ಟ ಪ್ರಕಾರ. ನನಗೆ ದೇವರು ಒಳ್ಳೆಯದೇ ಮಾಡಿದ್ದಾರೆ, ಯಾವತ್ತು ಒಳ್ಳೆಯದು ಮಾಡ್ತಾರೆ. ನೀವೇನು ಮಾಡ್ತೀರಾ, ಹೀಗೆ ಒಬ್ಬರು ಮಾಡಿದ ಒಳ್ಳೆಯದನ್ನು ನೀವು ಯಾವತ್ತೂ ಹೇಳೋದಿಲ್ಲ. ಅದರ ಬದಲು ಅದರಲ್ಲಿ ಏನಾದರೂ ಹುಡುಕ್ತೀರಾ, ಏನು ಸಿಗ್ಬೋದು ನೋಡೋದು. ಇವರಿಗೆ ಹೇಗೆ ಅದು ಕರೆದ್ರು, ಹೇಗೆ ಅದು ಕೊಟ್ಟರು, ಅದರಲ್ಲಿ ಹುಡುಕಿ ಅವರಿಗೆ ಫಿಶ್ ಕೊಡಲಿಲ್ಲ, ಅವರಿಗೆ ಒಳಗಡೆ ಕೂರಿಸ್ಲಿಲ್ಲ. ನೀವು ಕರೀರಿ, ದಾರಿಯಲ್ಲಿ ಹೋಗೋರನ್ನು ಕರೀರಿ, ಡೈನಿಂಗ್ ಟೇಬಲಲ್ಲಿ ಕೂರಿಸಿ ಊಟ ಮಾಡಿಸಿ, ನನಗೆ ಏನು ಇದಿಲ್ಲ. ಅದು ನಿಮ್ಮ ಇಷ್ಟ, ನೀವು ಮಾಡಿ. ನನಗೆ ಏನು ಅನಿಸಿದೆ ನಾನು ಮಾಡಿದ್ದೀನಿ ಅಷ್ಟೇ. ಅದು ನನ್ನ ದೇವರು ನೋಡ್ತಾರೆ, ನಂದು ಏನಿದ್ರೆ ಅದು ನಾವು ನೋಡ್ತೀನಿ ಅಷ್ಟೇ. ಜನರದ್ದು ನನಗೆ ಕೆಲವೊಮ್ಮೆ ಸಿಟ್ಟು ಬರುತ್ತೆ ಕೇಳುವಾಗ. ನಾವು ಮಾಡುತ್ತೆ ನೋಡಿ, ಒಂದು ನಾವು ಮಾಡದಿದ್ರೆ ಅದು ಬೇರೆ ಮಾತಾಡ್ತಾರೆ, ಮಾಡಿದರೆ ಅದರಲ್ಲಿ ಬೇರೆ ಮಾತಾಡ್ತಾರೆ. ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಎಂಬುದೇ ಇಲ್ಲ ಈ ಜನಗಳಿಗೆ. ಉರ್ಕೊಂಡು ನಿಮಗೆ ಹಾಳಾಗುತ್ತೆ ಬಿಟ್ಟರೆ ನಮಗೆ ಏನು ಹಾಳಾಗೋದಿಲ್ಲ. ನಾವು ಚೆನ್ನಾಗಿ ಬೆಳೆದು ಬರ್ತೀವಿ, ನೀವು ಉರ್ಕೊಂಡು ಅಲ್ಲೇ ಇರ್ತೀರ, ಅಷ್ಟೇ ಪ್ರಾಬ್ಲಮ್ ಆಗೋದು. ಅದರ ಬದಲು ನೀವು ಕೂಡ ಏನಾದರೂ ಒಬ್ಬರಿಗೆ ಚೆನ್ನಾಗಿ ಯೋಚಿಸಿ
ಚೆನ್ನಾಗಿ ಇದು ಮಾಡಿ ಎಲ್ಲರೂ ಒಟ್ಟಿಗೆ ಬೆಳೆಯಿರಿ, ಇದರಿಂದ ಎಲ್ಲನೂ ಚೆನ್ನಾಗಾಗುತ್ತೆ. ಓಕೆ, ಕೆಳಗೆ ಹೋಗೋದಾ ಬನ್ನಿ. ಓಕೆ, ಈಗ ಲೆಕ್ಕಾಚಾರ ಮಾಡೋದು ನಾವು. ನಿನ್ನೆದು ಬಾಕಿ ಉಳಿದಿತ್ತಲ್ಲ ಅದನ್ನೀಗ ಕಂಪ್ಲೀಟ್ ಮಾಡೋದು. ಅಮ್ಮನಿಗೆ ಕೂಡ ಸಾಕ್ಷಿಗೆ ಕೂತ್ಕೊಳಿಸಿದ್ದೀನಿ ನಾನು ಇಲ್ಲಿ. ನೋಡೋಣ ಎಷ್ಟಾಗಿದೆ ಏನು ನೋಡುವ. ಈಗ ಕರೆಕ್ಟ್ ಲೆಕ್ಕ ಮಾಡಿ. ಹಾಂ, ಮೊಬೈಲಲ್ಲಿ ಉಂಟು. 1,000 ಒಳಗೆಲ್ಲ ಹೇಳಿದ್ದು ನೀವು. ಹಾಂ ಹೇಳು. ಹಾಂ, ಬ್ರೇಕ್ಫಾಸ್ಟ್ ಎಷ್ಟು 100 ರೂಪಾಯಿ ಅಲ್ಲ ಹೇಳಿದ್ದು? ಬ್ರೇಕ್ಫಾಸ್ಟ್ 100. ಹಾಂ, ಹಾಂ, ಮತ್ತೆಂತ ಮೀನು 350. 350 ಕಮ್ಮಿ ಮಾಡಿದ್ರಲ್ಲ ಅದೇ 360 ಇತ್ತು, 350 10 ರೂಪಾಯಿ ಕಮ್ಮಿ ಮಾಡಿದ್ರಾ? ಮತ್ತೆ 100 ರೂಪೀಸ್ ಗ್ರೇಪ್ಸ್. ಹಾಂ, 550. ಅದು ನೀವು ಕೊಡ್ತೀರಿ ಹೇಳಿದಲ್ಲ. ಮತ್ತೆ ನಾನು ಫಸ್ಟ್ ನಾನು ಕೊಡ್ತೀನಿ ಅಂತಿಲ್ಲ, ಅದಕ್ಕೆ ನೀನು ಬೇಡ ಅಂತ ಹೇಳಿದ್ದು. ಹಾಂ, ಓಕೆ. ನೆಕ್ಸ್ಟ್ ಕೊಟ್ಟಿದ್ದೀನಿ. ಚಿಕನ್ 260. 260 ಅಲ್ಲ, 260 ಚಿಕನಿಗೆ. ಹಾಂ, ಹೋಯ್ತಮ್ಮ ನಂದೆಲ್ಲ. ಹಾಂ, ಎಷ್ಟಾಯ್ತು? ಇನ್ನುಂಟು ಚಿಕನ್ 260 ಅಷ್ಟೇ ಆಯಿತು. ಇನ್ನು ಇದುಂಟು 810 ಆಯಿತು. ಇದಕ್ಕೆ ಯೂಸ್ ಮಾಡಿದ್ದು ಬ್ರೌನಿ ಮತ್ತೆ ಚಾಕ್ಲೇಟ್ ಎಲ್ಲ. ಹಾಂ ಜಾಸ್ತಿ ಆಯಿತು. ಪಾಯಸಕ್ಕೆ ಅದು ಬೆಲ್ಲ ಅದೆಲ್ಲ ಬಿಟ್ಟಿದ್ದೀನಿ, ಬಿಡು ಹೋಗು. ಊಟದ್ದು ಹಿಡಿದ್ರಲ್ಲ ಸಾಕು. ವಾ, ಆ ರೈಸ್ ಇದೆಲ್ಲ ಹಿಡಿಲಿಕ್ಕಿಲ್ಲ. ರೈಸ್ ಇರುತ್ತೆ ರೈಸ್ ಬಿಡು, ರೈಸ್ ಹಿಡಿಲಿಲ್ಲ ನಾನು. ರೈಸ್ ಆಯಿಲ್ ಅದೆಲ್ಲ ಯಾವುದು ಹಿಡಿಲಿಲ್ಲ, ಗ್ಯಾಸ್ ಕೂಡ ಹಿಡಿಲಿಲ್ಲ. ಓಕೆ, ಅದೆಲ್ಲ ಹಿಡಿಯಲ್ಲ ಯಾರು. ಈಗ ಪಾಯಸಕ್ಕೆ ನಾವು ಇದು ಹಾಕ್ತೀವಿ, ತೆಂಗಿನ ಹಾಲು. ಅದೆಲ್ಲ ಹಿಡಿಲಿಕ್ಕೆ ಆಯ್ತು, ಬೆಲ್ಲ ಬೆಲ್ಲ ಹಿಡೀರಿ. 60. ಓಕೆ, 60 ರೂಪಾಯಿ ಆಯಿತು. ಅಷ್ಟಾಯ್ತಾ? ಈಗ ನನಗೆ ಇದಕ್ಕೆ ಹೇಳು, ಯಾವುದಕ್ಕೆ ಇದು ಮಾಡಿದೆಲ್ಲ? ಚಾಕ್ಲೇಟ್ ಇದು ಒಂದು ಹಿಡೀರಿ. ಮೈದಾ ಎಲ್ಲ ಸ್ವಲ್ಪ ಅಲ್ಲ ಅದು. ಮೈದಾ ಸ್ವಲ್ಪ. ಅದಕ್ಕೆ ಬಟರ್ ಜಾಸ್ತಿ ಹೋಗುತ್ತೆ. ಬಟರ್ ಉಂಟು, ಬಟರ್ ಇದು ಸ್ವಲ್ಪ ಹಿಡೀರಿ. ಎಷ್ಟು ಇಡಬೇಕು? ಮತ್ತೆ ಬಟರ್ಗೆ ಎಷ್ಟು ಇಡಬೇಕು ಹೇಳು? ಮತ್ತೆ ಇದ್ರದ್ದು ಹಿಡಿ. 100 ರೂಪಾಯಿ ದುಕ್ರ ಆತ ಕಿತ್ಲದಲ್ಲೇ ಪೊಳೆ ಸಮ ಇಲ್ಲೇ ಮನೆ ಊರೈತೆ. 900. ನಿಲ್ಲು. ಬಟರಿಗೆ ಒಂದು 40 ರೂಪೀಸ್ ಸಾಕು ಬಟರಿಗೆ. 50 ಹಾಕಿದೆ. ಮತ್ತೆ ಅಂತ ಚಾಕ್ಲೇಟ್ ಸ್ವಲ್ಪ ಜಾಸ್ತಿ ಅಂದರೆ ಅದೆಷ್ಟು ಚಾಕ್ಲೇಟ್ ಎಷ್ಟು ಫುಲ್ ಬ್ಲಾಕ್ 200 ರೂಪೀಸ್ ಅಲ್ಲ ಅದು? 10 ರೂಪೀಸ್ ಹಾಕಿ. 920. ಅಮ್ಮ ನೀವು ಸುಮ್ಮನೆ ಇರಿ ಸ್ವಲ್ಪ. 970 ಆಯಿತು. ಪರವಾಗಿಲ್ಲ, 1,000 ನಾನು ಮಾಡಿದ್ದಲ್ಲ, ಇನ್ನೆಂತ ಆಯ್ತು. ಎಂಡದು ಬಿಡಿ. 970 ಆಯಿತು. ನಾನು ಇನ್ನದೆ. ಅಮ್ಮ ಸುಮ್ಮನೆ ರೀ ನೀವು. ಇಲ್ಲ, ಕೌಂಟ್ ಮಾಡಿದ್ದೀನಿ ಎಲ್ಲ. ಅವರು ಇನ್ನು ಕೂಡ ಉಂಟು, ಯಾವ್ದಾದ್ರು ಲೆಕ್ಕ ಹೇಳ್ತಾ ಇದ್ದಾರೆ. ಯಾವುದಮ್ಮ? ಯಾವುದಿಲ್ಲ ಇನ್ನು. ನೀವು ಯಾರು ಬಟ್ಟಿ ಅವ್ರದ್ದನಂದ 970 30 ರೂಪೀಸ್ ಕೊಡು. ಮತ್ತೆ ನೀವು ಹೇಳಿ ಕೊಡ್ಬೇಡಿ, ಸುಮ್ಮನೆ ರೀ. 30 ರೂಪೀಸ್ ಕೊಡು. ಜಾಸ್ತಿ ಇದ್ರೆ ಅವ್ನು ಕೊಡ್ಬೇಕಲ್ಲ ನಿನಗೆ. ಎಲ್ಲಿ ಕೊಡ್ಲಿಕ್ಕಿಲ್ಲ. ಇಲ್ಲ ಯಾವ್ದು ಯಾವುದಿಲ್ಲ ಉಂಟಾ? ಯಾವ್ದು ಹೇಳಿ ಹಾಕುವ. ಜಾಸ್ತಿ ಇದ್ರೆ ಅವನು ಕೊಡ್ಬೇಕು, ಅವನ ಕೈಯಿಂದ ವಸೂಲು ಮಾಡೋಣ. ಇಲ್ಲ, ಅವ್ರು ಕೊಡೋದಿಲ್ಲ. ನೋಡಿ, ಅಮ್ಮ ಅಂತೆ ಅಮ್ಮ. ಓಕೆ, ಹಾಗಾದ್ರೆ ನಾವು ಇನ್ನದ್ವಿ. ಪರವಾಗಿಲ್ಲ, 1,000ದಲ್ಲಿ ತೆಗೆದೆ ಅಲ್ಲ. ಒಳ್ಳೆ ಊಟ, ಒಳ್ಳೆ ಇದು ಎಲ್ಲ ಆಯ್ತು. ಮೊಸರನ್ನ ಆಯ್ತು. ಇನ್ನೊಂದು ಅಮ್ಮ ಹೇಳಿದ್ರಲ್ಲ ನಿನ್ನೆ, 2,000 ಕೊಟ್ರೆ ಅಂದ್ರೆ 1 ವೀಕ್ ನಂತರ ಕೊಡ್ತೀನಿ ಅವರಿಗೆ. 1 ವೀಕ್ ಒಳ್ಳೆ ಊಟ ಸ್ಟಾರ್ಟ್. ನಾಳಿಂದ ಸ್ಟಾರ್ಟ್ ಅಮ್ಮ, ನಾಳಿಂದ ಸ್ಟಾರ್ಟ್. 2,000ದಲ್ಲಿ ಇದೇ ನೋಡಿ. ಅದರಲ್ಲಿ ಮಟನ್ ಅದೆಲ್ಲ ಬರುತ್ತಂತೆ. ಬರುತ್ತೆ. 1 kg ಮಟನ್ ತಂದು 1 ವಾರ ಮಾಡಿದ್ರೆ ಆಯ್ತಮ್ಮ. ಸಣ್ಣ ತುಂಡು. ಎಂತದು? ಕೀಮಾ. ಕಿಮು ಸೊಪ್ಪಿನಂಗಾಯಿ, ಚಟ್ನಿ. ಅದೇ ಸಂಜೆಗೆ ಮಾತ್ರ ಸಾರು, ಫುಲ್ಲ ಸಾರು ಮಾಡಿ ಕೊಡುವುದು. ಆಯ್ತು, ಲಾಸ್ಟಿಗೆ 1 ರೂಪಾಯಿ ಕೊಟ್ಟು ಬಿಡ್ತೀನಿ 1 ವಾರ ನಂತರ. ಓಕೆ, ಇದು ಚಾಲೆಂಜ್ ಆಯಿತು. 1,000 ಎಷ್ಟು ನೀವು ತಲೆ ಕೆಳಗೆ ಮಾಡಿದ್ರೆ ಅದು 1,000ನೇ ಆಯ್ತು. ಆಯ್ತಪ್ಪ, ನಾನು ತುಂಬ ನಿಮ್ಗೆ ಬಿಟ್ಬಿಟ್ಟೆ, ಕನ್ಸೆಷನ್ ಮಾಡಿದೆ. ಮತ್ತೆ ನೀವು ಕನ್ಸೆಷನ್ ಮಾಡಿದೆ ನಾನು ನಿನ್ನೆ. ಇನ್ನು ನೆಕ್ಸ್ಟ್ ಚಾಲೆಂಜ್ ಏನೆಲ್ಲ ಇರುತ್ತೆ ನೋಡೋಣ. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಾದ್ರು ಇದು ಮಾಡ್ಲಿಕ್ಕೆ ಹೇಳು ಅವರಿಗೆ. ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳಿ, ಯಾವುದಾದ್ರೂ ಐಡಿಯಾ ಇದ್ದರೆ. ನೆಕ್ಸ್ಟ್ ನೋಡೋಣ ಏನು ಮಾಡೋದು ಅಂತೇಳಿ. ಹಾಗೆ ಟಾಟಾ, ಬಾಯ್ ಬಾಯ್, ಸಿ ಯು.